ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತಿನ ಒಂದು ಡಿಸ್ಕಷನನ್ನು ನಾವು ಶುರು ಮಾಡೋಣ. ಈಗಾಗಲೇ ನಾವು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಒಳಗಡೆ ಈ ಒಂದು ವರ್ಲ್ಡ್ ಮ್ಯಾಪಿಂಗ್ ಈ ಒಂದು ಸಿರೀಸನ್ನು ಆರಂಭ ಮಾಡಿರುವಂಥದ್ದು. ಸೊ ಅದರೊಳಗಡೆ ಈಗಾಗಲೇ ನಾವು ಏಷ್ಯಾ ಖಂಡವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ ನಾವು ಏಷ್ಯಾ ಖಂಡದ ಒಂದು ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡುವಂಥದ್ದು. ಏಷ್ಯಾ ಖಂಡದ ಮುಂದುವರೆದ ಭಾಗ. ಈಗಾಗಲೇ ನಾವು ಏಷ್ಯಾದಲ್ಲಿ ಇರ್ತಕ್ಕಂತಹ ಭಾಗಗಳು ಪೂರ್ವ ಏಷ್ಯಾ, ಪಶ್ಚಿಮ ಏಷ್ಯಾ, ಮಧ್ಯ ಏಷ್ಯಾ ಇವುಗಳನ್ನು ನೋಡಿದ್ದೀವಿ. ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವೊಂದು ಭೌಗೋಳಿಕ ವಿಶೇಷತೆಗಳನ್ನು ನಾವು ನೋಡಿದ್ದೀವಿ. ಆಮೇಲೆ ಅದರ ಜೊತೆಗೆ ನಮ್ಮ ಆಗ್ನೇಯ ಏಷ್ಯಾ ದೇಶಗಳು ಅಂತಂದರೆ ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ. ಈ ಸೌತ್ ಈಸ್ಟ್ ಏಷ್ಯಾ ಬಗ್ಗೆ ಸಿಂಗಾಪುರ್, ಮಲೇಷ್ಯಾ, ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್, ಬ್ರೂನೈ ಇವೆಲ್ಲ ದೇಶಗಳನ್ನು ನಾವು ನೋಡಿದ್ದೀವಿ. ಆಮೇಲೆ ಅದನ್ನು ನೋಡ್ತಾ ನೆಕ್ಸ್ಟ್ ನಾವು ತೈವಾನ್ ಕಡೆ ಹೋಗಿದ್ದೀವಿ. ಆಮೇಲೆ ತೈವಾನ್ ಆದ ಕೂಡ ನೆಕ್ಸ್ಟ್ ನಾವು ಎಲ್ಲಿ ಹೋಗಿದ್ದೀವಿ, ನಮ್ಮ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ. ಸೊ ಮರಿಯಾನಾ ಟ್ರೆಂಚನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಇನ್ನು ಚೈನಾ ಕಡೆಗೆ ಹೋಗಿ ನಾವು ಡಿಸ್ಕಷನನ್ನು ಮಾಡ್ತಾಯಿದ್ವಿ. ಸೊ ಚೈನಾದೊಳಗಡೆ ಚಾಂಗ್ ಜಿಯಾಂಗ್ ಅನ್ನುವಂಥ ಒಂದು ನದಿ, ಹ್ಯಾಂಗ್ಹೆ ಅನ್ನುವಂಥ ಒಂದು ನದಿ ಜಗತ್ತಿನ ಅತ್ಯಂತ ಪ್ರಮುಖ ನದಿಗಳಲ್ಲಿ, ಆಮೇಲೆ ನಮ್ಮ ಏಷ್ಯಾ ಖಂಡದ ಮೊದಲ 2 ಸ್ಥಾನದಲ್ಲಿ ಇರ್ತಕ್ಕಂಥ ನದಿಗಳು, ಅವನ್ನ ನಾವು ನೋಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ. ಇವತ್ತು ನಾವು ಅಲ್ಲಿಂದ ಮುಂದಿನ ಕಂಟಿನ್ಯೂಯೇಷನ್ ಮಾಡ್ತಾ ಹೋಗುವಂಥದ್ದು. ಇದರೊಳಗಡೆ ಇದನ್ನು ಆರಂಭ ಮಾಡೋಕ್ಕಿಂತ ಪೂರ್ವದೊಳಗಡೆ ಆಫೀಸರ್ಸ್ ಅಡ್ಡ ಚಾನಲ್ ಕೂಡ ನಿಮಗೆ ಗೊತ್ತಿರ್ಬೋದು. ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ ಒಳಗಡೆ ಈಗಾಗಲೇ ಸುಮಾರು 93,000 ಜನ ವಿದ್ಯಾರ್ಥಿಗಳು ಇಲ್ಲಿ ಇರುವಂಥದ್ದು. ಸೊ ತಾವು ಕೂಡ ಜಾಯಿನ್ ಆದರೆ ಅಲ್ಲಿ ಸಾಕಷ್ಟು ಮಟೀರಿಯಲ್ಗಳು, ಕನ್ನಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋರಿಗೆ ಸಾಕಷ್ಟು ಮಟೀರಿಯಲ್ಗಳು ಅಲ್ಲಿ ಅವೈಲಬಲ್ ಇರ್ತವೆ. ಮತ್ತು ಪ್ರತಿ ದಿವಸದ ಪ್ರಚಲಿತ ಘಟನೆಗಳು, ಸ್ಟ್ರಾಟಜಿಕ್ಕು ಕ್ಲಾಸಸ್ಸು ಇವೆಲ್ಲ ನಿಮಗೆ ಅಲ್ಲಿ ಅವೈಲಬಲ್ ಇರ್ತವೆ. ಅದನ್ನು ಕೂಡ ನೀವು ತಗೋಬೋದು, ಅದು ಒಂದು ಉಪಯೋಗ ತಗೋಬೋದು. ಅದರದ್ದು ಲಿಂಕ್ ಕೂಡ ಇಲ್ಲಿದೆ, ಆಫೀಸರ್ಸ್ ಅಡ್ಡ _1 ಅಂತಿದೆ. ಅದರದ್ದು ಕೂಡ ನೀವು ಲಾಭವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಇನ್ನು ನೆಕ್ಸ್ಟು ಪ್ರಚಲಿತ ವಿದ್ಯಮಾನಗಳು. ಇತ್ತೀಚಿನ ದಿನಗಳಲ್ಲಿ ಕ್ವಶನ್ ಪೇಪರ್ಗಳಲ್ಲಿ ಭಾಳಷ್ಟು ಕರೆಂಟ್ ಅಫೇರ್ಸ್ ಬರ್ತಾಯಿದೆ, ಸಿಕ್ಕಾಪಟ್ಟೆ ಕರೆಂಟ್ ಅಫೇರ್ಸ್ ಬರ್ತಾಯಿದೆ. ಸೊ ಆ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಪ್ರತಿ ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ವಿಡಿಯೋಗಳನ್ನು ಕೂಡ ನಾವು ಮಾಡಿರ್ತೀವಿ, ಅದು ಇರ್ತದೆ. ಮತ್ತು ಇತ್ತೀಚೆಗೆ ಏನು ನಡೀತಾ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಜಾಬ್ ವಿವಾದ ಇರ್ಬೋದು, ಆಮೇಲೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳಿರ್ಬೋದು, ಸ್ಟ್ರಾಟಜಿಕ್ ವಿಡಿಯೋಗಳಿರ್ಬೋದು, ಇಂಥವೆಲ್ಲ ಬರ್ತಾ ಇರ್ತವೆ. ಅದರ ಒಂದು ಲಾಭವನ್ನು ಕೂಡ ತಾವು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಕೆಲವೊಂದು ಬ್ಯಾಚ್ ಕೋರ್ಸ್ಗಳು ಕೂಡ ನಡೀತಾ ಇರ್ತವೆ, ಅದನ್ನು ಕೂಡ ತಾವು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೂಡ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇನ್ನು ನೆಕ್ಸ್ಟು ನಮ್ಮ ಏಷ್ಯಾ ಖಂಡವನ್ನು ನಾವು ಎಲ್ಲಿಗೆ ಬಿಟ್ಟಿದ್ದೀವಿ, ಚೈನಾ ಹತ್ರ ಬಿಟ್ಟಿದ್ದೀವಿ. ದಕ್ಷಿಣ ಚೀನಾ ಸಮುದ್ರದ ಬಗ್ಗೆ ಕೂಡ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೆ. ಆಮೇಲೆ 9 ಲೈನ್ ಬಗ್ಗೆ ಕೂಡ ನಾನು ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೆ. ಅದಾದಮೇಲೆ ನಾವು ಚೈನಾ ಕಡೆ ಬಂದಿದ್ದೀವಿ. ಚೈನಾದ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗಿತ್ತು. ಸೊ ಇವತ್ತು ಅಲ್ಲಿಂದ ನಾವು ಶುರು ಮಾಡೋಣ. ಸೊ ಚೀನಾ ದೇಶ ಇವತ್ತು ಏಷ್ಯಾ ಖಂಡದಲ್ಲಿ ಭಾರತದ ಥರನೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕತೆ. ಅತ್ಯಂತ ವೇಗವಾಗಿ ಅಂದರೆ ಡೆವಲಪಿಂಗ್ ಕಂಟ್ರೀಸ್, ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂತಲೂ ನೀವು ಕರಿಬೋದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ಕಂಟ್ರಿ. ಬ್ರಿಕ್ಸ್ ದೇಶಗಳನ್ನು ಕೇಳಿರ್ಬೋದು ನೀವು. ಈ ಬ್ರಿಕ್ಸ್ ದೇಶಗಳೇನದಾವಲ್ಲ, ಈ 5 ರಾಷ್ಟ್ರಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ರಾಷ್ಟ್ರಗಳು. ಇದರೊಳಗಡೆ ಫಸ್ಟು ಬ್ರೆಜಿಲ್ ಇದೆ, ಆಮೇಲೆ ರಷ್ಯಾ ಇದೆ, ಇಂಡಿಯಾ ಇದೆ, ಚೈನಾ ಇದೆ, ಸೌತ್ ಆಫ್ರಿಕಾ ಇದೆ. ಎಲ್ಲ ಕೂಡ ಇನ್ಕ್ಲೂಡಿಂಗ್ ರಷ್ಯಾ. ಇವತ್ತು ರಷ್ಯಾ ಭಾಳ ನ್ಯೂಸಲ್ಲಿದೆ. ಅಫ್ಕೋರ್ಸ್ ರಷ್ಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಸೊ ಇವೆಲ್ಲ ದೇಶಗಳು ಕೂಡ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಇರುವಂಥದ್ದು, ಎಕನಾಮಿ ಒಳಗಡೆ ಒಂದೇ ರೀತಿ ಒಳಗಡೆ ಅವೆಲ್ಲ ಬೆಳೀತಾ ಹೋಗ್ತಾ ಇರುವಂಥದ್ದು ಬ್ರಿಕ್ಸ್ ದೇಶಗಳು. ಅದ್ರ ಒಳಗಡೆ ನಮ್ಮ ಭಾರತ ದೇಶ ಕೂಡ ಇದೆ, ಇವನ್ ಚೈನಾ ಕೂಡ ಅದರೊಳಗಡೆ ಇರುವಂಥದ್ದು. ಅಂದರೆ ಚೈನಾ ಕೂಡ ಭಾರತದ ಥರನೇ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶ. ನಮಗೂ ಇವ್ರಿಗೂ ಏನು ಡಿಫರೆನ್ಸ್ ಐತಪ್ಪ ಅಂತಂದರೆ, ಭಾರತ ದೇಶದೊಳಗಡೆ ಯುವ ಜನತೆಯ ಸಂಖ್ಯೆ ಹೆಚ್ಚಿದೆ. ಇವ್ರದ್ದು ಟೋಟಲ್ ಜನಸಂಖ್ಯೆ ಭಾಳ ಜಾಸ್ತಿ ಐತಿ. ಟೋಟಲ್ ಜನಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಐತಿ. 142 ಕೋಟಿ ಜನಸಂಖ್ಯೆ ಇದೆ ಅವ್ರದ್ದು. ನಮ್ಮದು 136 ಕೋಟಿ ಇದೆ. ಬಟ್ ನಮ್ಮದು ಹೈಯೆಸ್ಟ್ ನಂಬರ್ ಆಫ್ ಯೂತ್ಸ್, ಇಡೀ ವರ್ಲ್ಡ್ ಒಳಗಡೆ ಅತಿ ಹೆಚ್ಚು ಜನ ಯೂತ್ಸ್ ಇರೋದು ಎಲ್ಲಿ ಅಂತಂದರೆ ಭಾರತ ದೇಶದೊಳಗಡೆ ಇರುವಂಥದ್ದು ಯೂತ್. ದಟ್ ಈಸ್ ದ ಅಡ್ವಾಂಟೇಜ್ ಇಂಡಿಯಾ ಈಸ್ ಹ್ಯಾವಿಂಗ್ ಓವರ್ ದಿ ಚೈನಾ. ಸೊ ಇದು ಅಡ್ವಾಂಟೇಜ್ ಇದೆ. ಇನ್ನು ನೆಕ್ಸ್ಟು ಭಾಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಚೈನಾವನ್ನು ನಾವು ಭೌಗೋಳಿಕವಾಗಿ ನೋಡಿದಾಗ ಚೈನಾ 3 ಕಡೆ ಭೂಭಾಗಗಳಿಂದ ಆವೃತವಾಗಿದೆ. ಸೊ ಇದು ಉತ್ತರ ದಿಕ್ಕಿನೊಳಗಡೆ,
ಪಶ್ಚಿಮ ದಿಕ್ಕಿನೊಳಗಡೆ, ಆಮೇಲೆ ಹೆಚ್ಚು ಕಡಿಮೆ ಈ ಕಡೆ ದಕ್ಷಿಣ ದಿಕ್ಕಿನೊಳಗಡೆ. ಬಟ್ ಇದೇನೈತಲ್ಲ ಪೂರ್ವ ದಿಕ್ಕಿನೊಳಗಡೆ ಈಸ್ಟ್ ಚೈನಾ, ಇದು ಸಮುದ್ರದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಯಾವ ಸಮುದ್ರ? ಸಾಗರ, ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರದ ಜೊತೆಗೆ ತನ್ನ ಗಡಿಯನ್ನು ಇದು ಹಂಚಿಕೊಂಡಿರುವಂಥದ್ದು, ಪೆಸಿಫಿಕ್ ಸಾಗರದ ಜೊತೆಗೆ. ಇದು ಒಂದು ಸ್ವಲ್ಪ ನೀವು ನೆನಪಿನಾಗ ಇಟ್ಕೊಳ್ಳೋಕೆ ಸಾಧ್ಯ ಇರಬೇಕು. ಇನ್ನು ಈ ಇಡೀ ಚೈನಾದೊಳಗಡೆ ಮೋಸ್ಟ್ ಪ್ರೊಡಕ್ಟಿವ್ ರೀಜನ್ ಯಾವುದಪ್ಪ ಅಂತಂದರೆ ಇದು ಮೋಸ್ಟ್ ಪ್ರೊಡಕ್ಟಿವ್ ರೀಜನ್. ಇಲ್ಲೇ ನಮಗೆ ಚೈನಾದ ರಾಜಧಾನಿ ಬೀಜಿಂಗ್ ಇರ್ಬೋದು, ವುಹಾನ್ ಇರ್ಬೋದು, ಚಂಗ್ಡು ಇರ್ಬೋದು, ಇವೆಲ್ಲ ನಗರಗಳು ಇಲ್ಲೇ ಬರ್ತವೆ. ಮೋಸ್ಟ್ ಪ್ರೊಡಕ್ಟಿವ್ ರೀಜನ್. ಇದನ್ನು ಬಿಟ್ಟರೆ ನೀವು ಈ ಕಡೆ ಬಂದ್ರಿ ಅಂತಂದರೆ ಇದು ಅಷ್ಟು ಏರಿಯಾ ಏನಂತಂದರೆ ಭೌಗೋಳಿಕವಾಗಿ ಅಷ್ಟಾಗಿ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂದರೆ ಸಮುದ್ರದಿಂದ ದೂರ ಭಾಳ ಇದೆ. ಸಮುದ್ರದಿಂದ ದೂರ ಹೋದಂಗೆ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಮಳೆ ಕಡಿಮೆ ಆಗಕತ್ತಂದರೆ ಕೃಷಿ ಕಡಿಮೆ ಆಗ್ತೈತಿ. ಕೃಷಿ ಕಡಿಮೆ ಆಗಕತ್ತಂದರೆ ಎಲ್ಲ ಡೆವಲಪ್ಮೆಂಟ್ಸ್ಗಳು ಕಡಿಮೆ ಆಗ್ತವೆ. ಸೊ ಇಲ್ಲಿ ನಾವು ನೋಡಿದರೆ ಇಲ್ಲಿ ಮಂಗೋಲಿಯಾ ಇದೆ. ಮಂಗೋಲಿಯಾ ಮತ್ತು ಚೈನಾ ಗಡಿ ಭಾಗದೊಳಗಡೆ ಗೋಬಿ ಮರುಭೂಮಿ ಬರ್ತದೆ. ಆಮೇಲೆ ಈ ಕಡೆ ತಕ್ಲಾಮಕನ್ ಮರುಭೂಮಿ, ಇಲ್ಲಿ ನಮ್ಮ ಭಾರತ ಇದೆ, ಇಲ್ಲಿ ಜಮ್ಮು ಕಾಶ್ಮೀರ ಇದೆ, ಇಲ್ಲಿ ಹಿಂದ್ಗಡೆ ಎಲ್ಲ ತಕ್ಲಾಮಕನ್ ಮರುಭೂಮಿ. ಆಲ್ಮೋಸ್ಟ್ ಮರುಭೂಮಿ ಏರಿಯಾ ಇಲ್ಲಿ ನಮಗೆ ಬರುವಂಥದ್ದು, ಮರುಭೂಮಿಯ ಏರಿಯಾ. ಸೊ ಕಂಪ್ಲೀಟಾಗಿ ಇಲ್ಲಿ ಮರುಭೂಮಿಯ ಒಂದು ಏರಿಯಾ ಬರುವಂಥದ್ದು. ಸೊ ಹೀಗಾಗಿ ಇದು ರೀಜನ್ ಅಷ್ಟು ನಮಗೆ ಪ್ರೊಡಕ್ಟಿವ್ ಇಲ್ಲ. ಈ ರೀಜನ್ ಏನಂತಂದರೆ ಭಾರಿ ನಮಗೆ ಪ್ರೊಡಕ್ಟಿವ್ ಆಗಿ ಇರುವಂಥದ್ದು. ಓಕೆ, ಸೊ ಇದು ಒಂದು ನೀವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟು ಚೈನಾದೊಳಗಡೆ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ಬೇಕಂದ್ರೆ ಚೈನಾದೊಳಗಡೆ ಎರಡು ಮುಖ್ಯವಾದ ನದಿಗಳು ನಮಗೆ ಕಂಡು ಬರುವಂಥದ್ದು. ಎರಡು ಮುಖ್ಯವಾದ ನದಿಗಳು ಯಾವ್ದ್ಯಾವ್ದು ಇದಾವ? ಇಲ್ಲಿ ಎರಡು ನದಿಗಳು ಬಂದು ಇಲ್ಲಿ ಸೇರ್ತವೆ. ಇದು ನಾರ್ತ್ ಕೊರಿಯಾ, ಇದು ನಾರ್ತ್ ಕೊರಿಯಾ. ಇಲ್ಲಿ ಬರೆದಿರ್ತೀನಿ, ನೀವು ಮ್ಯಾಪಲ್ಲಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಬೇಕು ಅದನ್ನು. ನಾರ್ತ್ ಕೊರಿಯಾ ಆರಾಮಾಗಿ ಮ್ಯಾಪ್ ಮಾಡಿರಿ, ಮ್ಯಾಪ್ ಒಳಗಡೆ ಮಾರ್ಕ್ ಮಾಡಿರಿ. ಯಾಕಂದರೆ ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು ಇವತ್ತನೇ ಮ್ಯಾಪ್ ನೋಡ್ತಿರ್ತಾರೆ. ನಾರ್ತ್ ಕೊರಿಯಾ ನಾವು ಕೇಳಿದ್ದೀವಿ, ಸೌತ್ ಕೊರಿಯಾ ಹೆಸರು ಕೇಳಿದ್ದೀವಿ, ಚೈನಾನೂ ಕೇಳಿದ್ದೀವಿ. ಬಟ್ ಅವೆರಡೂ ಪಕ್ಕದಲ್ಲಿದ್ದಾವ. ಮ್ಯಾಪ್ ಹಿಂಗೈತೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, 95% ಮೆಂಬರ್ಸ್ಗೆ. ಸೊ ಅದಕ್ಕೆ ಆರಾಮಾಗಿ ಅದನ್ನು ಗುರುತಿಸ್ರಿ. ಏಷ್ಯಾ ಖಂಡದ ಮ್ಯಾಪಲ್ಲಿ ಹೋಗಿ ಅದನ್ನು ಗುರುತು ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿ ನಾರ್ತ್ ಕೊರಿಯಾ ಇದೆ. ಇದಾದಮೇಲೆ ಕೆಳಗಡೆ ಯಾವುದಿದೆ ನಮಗೆ? ಸೌತ್ ಕೊರಿಯಾ ಇದೆ. ಕೆಳಗಡೆ ಯಾವುದಿದೆ ನಮಗೆ? ಇಲ್ಲಿ ನಮಗೆ ಸೌತ್ ಕೊರಿಯಾ ಇರುವಂಥದ್ದು. ಮೇಲ್ಗಡೆ ನಮಗೆ ನಾರ್ತ್ ಕೊರಿಯಾ ಇದೆ, ಆಮೇಲೆ ಕೆಳಗಡೆ ನಮಗೆ ಸೌತ್ ಕೊರಿಯಾ ಇರುವಂಥದ್ದು. ಓಕೆ, ಸೊ ಈ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಇದಾವ. ಇಲ್ಲಿ ನಮಗೆ ಒಂದು ಸಮುದ್ರ ಬರ್ತೈತಿ, ಇದನ್ನು ಹಳದಿ ಸಮುದ್ರ ಅಥವಾ ಯೆಲ್ಲೋ ಸಿ ಅಂತ ಕರಿತೀವಿ. ಯೆಲ್ಲೋ ಸಿ ಅಂತ ಕರಿತೀವಿ. ಈ ಯೆಲ್ಲೋ ಸಿಗೆ ಒಂದೆರಡು ನದಿಗಳು ಬಂದು ಸೇರ್ತವೆ. ಯಾವುದು? ಚಾಂಗ್ ಜಿಯಾಂಗ್ ಮತ್ತು ಹ್ಯಾಂಗ್ಹೆ ನದಿಗಳು ಬಂದು ಸೇರ್ತವೆ. ಚಾಂಗ್ ಜಿಯಾಂಗ್, ಚಾಂಗ್ ಜಿಯಾಂಗ್. ಈ ಚಾಂಗ್ ಜಿಯಾಂಗ್ ಅನ್ನುವಂಥ ನದಿಯನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಇದನ್ನು ಯಾಂಗ್ಚೆ ಅಂತಲೂ ಕರೀತಾರೆ. ಯಾಂಗ್ಚೆ, ಚಾಂಗ್ ಜಿಯಾಂಗ್ ಅಥವಾ ಯಾಂಗ್ಚೆ ಅಂತ ಕರೀತಾರೆ. ಇನ್ನೊಂದು ಬರೋದು ನಮಗೆ, ಇನ್ನೊಂದು ನದಿ ಬರ್ತದೆ, ಅದರ ಹೆಸರು ಹ್ಯಾಂಗ್ಹೆ ನದಿ. ಹ್ಯಾಂಗ್ಹೆ ನದಿ. ಇಲ್ಲಿ ನಾನು ಬರೆದಿರ್ತೀನಿ ಹ್ಯಾಂಗ್ಹೆ ನದಿ. ಹ್ಯಾಂಗ್ಹೆ ನದಿ. ಈ ಹ್ಯಾಂಗ್ಹೆ ನದಿ ಅನ್ನೋದು ಏನೈತಲ್ಲ, ಇದನ್ನು ಹಳದಿ ನದಿ ಅಂತ ಕರೀತಾರೆ, ಯೆಲ್ಲೋ ರಿವರ್ ಅಂತೇಳಿ ಕರೆಯುವಂಥದ್ದು. ಸೊ ಇದು ಏನಪ್ಪ ಅಂತಂದರೆ ವಿಶೇಷತೆ, ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಯೆಲ್ಲೋಯಿಶ್ ಸ್ಯಾಂಡ್ ಇದೆ. ನದಿ ಹರಿದು ಬರಬೇಕಾದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ತೊಗೊಂಬರ್ತೈತಿ, ಮಣ್ಣು ತೊಗೊಂಬರ್ತೈತಿ, ಮತ್ತು ಅದು ಮಣ್ಣನ್ನೇ ಹರ್ಕೊಂಬರ್ತಾ ಇದೆ ಏನೋ ಅಂತೇಳಿ ಭಾಸವಾಗ್ತದೆ. ಅದಕ್ಕಾಗಿ ನಾವು ಅದನ್ನು ಹ್ಯಾಂಗ್ಹೆ ನದಿಯನ್ನು ಹಳದಿ ನದಿ ಅಂತ ಕೂಡ ಕರೀತಾರೆ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಹಳದಿ ನದಿ ಅಥವಾ ಹ್ಯಾಂಗ್ಹೆ ನದಿಯನ್ನು ಚೈನಾದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಇಟ್ಸ್ ಅ ಸ್ಯಾರೋ ಆಫ್ ಚೈನಾ ಅಂತ ಕೂಡ ಇದನ್ನು ನಮಗೆ ಕರೆಯುವಂಥದ್ದು. ಓಕೆ, ಸೊ ಇಲ್ಲಿ ಈ ಥರ ನಾವು ಇದನ್ನು ಕರೆಯುವಂಥದ್ದು. ಸೊ ಇಲ್ಲಿ ಚೈನಾದೊಳಗಡೆ ಇವು ಎರಡು ನದಿಗಳು ಭಾಳ ಪ್ರಮುಖವಾದ ನದಿಗಳು. ಮತ್ತು ಇನ್ನೂ ಒಂದು ಏನಂತಂದರೆ, ಇಡೀ ಏಷ್ಯಾದ ಅತಿ ದೊಡ್ಡ ನದಿ ಅಂತಂದರೆ ಚಾಂಗ್ ಜಿಯಾಂಗ್ ನದಿ. ಏಷ್ಯಾದಾಗೆ ಅತಿ ದೊಡ್ಡ ನದಿ ಚಾಂಗ್ ಜಿಯಾಂಗ್. ಇದಾದಮೇಲೆ ಬರೋದು ಯಾವುದು? ಹ್ಯಾಂಗ್ಹೆ ನದಿ. ಆಮೇಲೆ ಇನ್ನೊಂದು ಬರ್ತೈತೆ ನಮಗೆ, ಯಾವುದಪ್ಪ? ದಟ್ ಈಸ್ ದಿ ಮೆಕಾಂಗ್ ನದಿ ಅಂತ ಬರ್ತದೆ. ಮೆಕಾಂಗ್ ನದಿ ಬರೋದು ನಮಗೆ ಈ ಕಡೆ ಮಯನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್ 3-4 ದೇಶಗಳಲ್ಲಿ ಹರಿದು ಹೋಗುವಂಥ ನದಿ. ಬಟ್ ಇವೆರಡು ಏಷ್ಯಾದ ಅತಿ ದೊಡ್ಡ ನದಿಗಳು. ಇವೆರಡು ಚೈನಾದೊಳಗಡೆ ಇರುವಂಥದ್ದು. ಇದು ಒಂದು. ಇನ್ನು ನೆಕ್ಸ್ಟು, ಚೈನಾ ಈಸ್ ಕಂಪ್ಲೀಟ್ಲಿ ಕಮ್ಯುನಿಸ್ಟ್ ಕಂಟ್ರಿ. ಅದು ಚೈನಾ ಕಂಪ್ಲೀಟ್ ಕಮ್ಯುನಿಸ್ಟ್ ಕಂಟ್ರಿ. ಬಟ್ಟು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಎಕಾನಮಿ ಭಾಳ ಅಂದರೆ ಭಾಳ ಫಾಸ್ಟಾಗಿ ಬೆಳೀತಾ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ ಭಾಳ ಫಾಸ್ಟ್ ಇದೆ ಚೈನಾದ್ದು. ಮತ್ತು ಇನ್ನೊಂದು ಏನಂತಂದರೆ ಅವ್ರದ್ದು ಇಕಾನಮಿ ಇತ್ತಂದರೆ ಟೆಕ್ನಾಲಜಿನೂ ಬರ್ತೈತಿ, ಎಲ್ಲ ಬರ್ತವೆ. ಇಕಾನಮಿ
ಎಕಾನಮಿ ಎಂಥ ಎಕಾನಮಿ ಅಂತಂದರೆ ಇವ್ರದ್ದು ಸೇವಿಂಗ್ ಇಕಾನಮಿ, ಸಾರಿ ನಮ್ಮದು ಸೇವಿಂಗ್ ಇಕಾನಮಿ, ಇವ್ರದ್ದು ಎಂಥ ಎಕಾನಮಿ ಅಂತಂದರೆ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಇಕಾನಮಿ. ಇನ್ವೆಸ್ಟ್ಮೆಂಟ್ ಎಕಾನಮಿ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದುಡ್ಡನ್ನು ದುಡಿಸ್ತಾರೆ ಅವರು. ಓಕೆ, ಸೊ ಹೀಗಾಗಿ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳು, ಆಮೇಲೆ ಬ್ರಿಡ್ಜ್ಗಳು, ಆಮೇಲೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ವರ್ಕು, ಮೂಲಭೂತ ಸೌಕರ್ಯಗಳು, ಇವೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ ಚೈನಾದವರು. ಹೀಗಾಗಿ ಏನಾಗ್ತದೆ ಅಂದರೆ ದುಡ್ಡನ್ನು ಭಾಳಷ್ಟು ಇನ್ವೆಸ್ಟ್ಮೆಂಟ್, ಆಮೇಲೆ ಕಾರಿಡಾರ್ಗಳು, ಡೆಡಿಕೇಟೆಡ್ ಕಾರಿಡಾರ್ಗಳು, ಫ್ರೈಟ್ ಕಾರಿಡಾರ್ಗಳು, ಇವೆಲ್ಲ ಮಾಡೋದ್ರಿಂದ ಭಾಳಷ್ಟು ದೇಶದ ಒಳಗಡೆ ಏನಾಗ್ತದೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಭಾಳ ವೇಗವಾಗಿ ಮೂಮೆಂಟ್ ಆಗ್ತವೆ. ಇದರಿಂದ ಆರ್ಥಿಕತೆ ಬೇಗ ಬೆಳೀತಾ ಹೋಗ್ತದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಬಿಹೈಂಡ್ ದಿ ಚೈನೀಸ್ ಎಕನಾಮಿಕ್ ಗ್ರೋತ್. ಸೊ ಈ ಥರ ಇರುವಂಥದ್ದು. ನೆಕ್ಸ್ಟು ಇನ್ನು ಈ ಹಳದಿ ಸಮುದ್ರ ಇದೆ, ಇಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ನಮಗೆ ನಾರ್ತ್ ಕೊರಿಯಾ ಬರ್ತದೆ, ಇನ್ನೊಂದು ಸೌತ್ ಕೊರಿಯಾ ಬರ್ತದೆ. ನಾರ್ತ್ ಕೊರಿಯಾ, ಸೌತ್ ಕೊರಿಯಾ. ನಾರ್ತ್ ಕೊರಿಯಾ ಏನಪ್ಪ ಅಂತಂದರೆ ಇವರು ಚೈನಾದ್ದು ಫ್ರೆಂಡ್ಶಿಪ್ ಇದೆ. ನಾರ್ತ್ ಕೊರಿಯಾ ಕಂಪ್ಲೀಟ್ಲಿ ಅದು ಕೂಡ ಅಥಾರಿಟೇರಿಯನ್ ನೇಚರ್. ಕಿಮ್ ಜಾಂಗ್ ಉನ್ ಅಂತ ಅಲ್ಲಿ ಪ್ರೆಸಿಡೆಂಟ್ ಇದ್ದಾರೆ. ಬಟ್ ಇವ್ರು ಏನಂತಂದರೆ ಇವರೆಲ್ಲ ಸರ್ವಾಧಿಕಾರಿ ಆಡಳಿತ ಇರುವಂಥದ್ದು ಎಲ್ಲಿ ನಾರ್ತ್ ಕೊರಿಯಾದಲ್ಲಿ. ಬಟ್ ಸೌತ್ ಕೊರಿಯಾ ಈಸ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಕ್ಯಾಪಿಟಲಿಸ್ಟ್ ಕಂಟ್ರಿ. ಮೊದಲು ಇವರು ಇಬ್ಬರು ಒಂದೇ ಇದ್ದರು, ಕೊರಿಯಾನನ್ನೇ ಇತ್ತು. ಆಮೇಲೆ ಇವರಿಗೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಬಂದು ಬೇರೆಯಾಗಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಆಗಿದ್ದಾರೆ. ಓಕೆ, ಸೊ ಕ್ಯಾಪಿಟಲಿಸ್ಟ್ ಕಂಟ್ರಿ. ಸೊ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ. ಸೌತ್ ಕೊರಿಯಾದೊಳಗಡೆ ಮೂನ್ ಜೆ ಇನ್ ಅಂತೇಳಿ ಪ್ರೆಸಿಡೆಂಟ್ ಇದ್ದಾರೆ. ಬಟ್ ಸೌತ್ ಕೊರಿಯಾ ಏನಪ್ಪ ಅಂತಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ. ಈ G20 ಒಳಗೆಲ್ಲ ಮೆಂಬರ್ ಇದ್ದಾರೆ ಅವರು. G20 ಒಳಗಡೆ, G20 ಸೊ G20 ಒಳಗಡೆ ಅವರು ಮೆಂಬರ್ ಇರುವಂಥದ್ದು ಸೌತ್ ಕೊರಿಯಾ. ಮತ್ತು ನಿಮಗೆ ಇನ್ನೂ ಒಂದು ಗೊತ್ತಿದೆ, ಸೌತ್ ಕೊರಿಯಾ ಈಸ್ ಆಲ್ಸೋ ಅ ಕ್ಯಾಪಿಟಲಿಸ್ಟ್ ಆ್ಯಂಡ್ ಡೆವಲಪಿಂಗ್ ಕಂಟ್ರಿ. ಭಾರತದಲ್ಲಿ ಭಾಳ ಹೂಡಿಕೆ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ನಿಮಗೆ ಹೇಳ್ಬೇಕಂತಂದರೆ ಸೌತ್ ಕೊರಿಯಾದ್ದು ಭಾರತದೊಳಗಡೆ ಭಾಳ ಒಳ್ಳೆಯ ಒಂದು ಬ್ರ್ಯಾಂಡ್ ಇದೆ. ಭಾಳ ಬ್ರ್ಯಾಂಡು ಅವ್ರದ್ದು ಹೆಸರು ಕುಂತಿದೆ ಸೌತ್ ಕೊರಿಯಾದ್ದು. ಒಂದನೇದ್ದು ಸೌತ್ ಕೊರಿಯಾದಿಂದ ನಮಗೆ ಇಂಡಿಯಾದೊಳಗಡೆ ಅಂತಂದರೆ ಫಸ್ಟು ನಮ್ಮ ಸ್ಯಾಮ್ಸಂಗ್ ಕಂಪನಿ ಇರುವಂಥದ್ದು, ಆಮೇಲೆ ನೆಕ್ಸ್ಟು LG ಇರುವಂಥದ್ದು, ಆಮೇಲೆ ಹುಂಡೈ ಬಂದಿರುವಂಥದ್ದು, ಈಗ ಕಿಯಾ ಗಾಡಿಗಳು ಬಂದಿದ್ದು. ಸೊ ಎಲ್ಲ ಸೌತ್ ಕೊರಿಯನ್ ಬ್ರ್ಯಾಂಡ್ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮಲ್ಲಿ ಇಂಡಿಯಾದೊಳಗಡೆ ಯಾವುದೇ ಬೇಕಾದ ಮನೆ ತೊಗೊಂಡ್ರು ಒಂದರ ಪ್ರಾಡಕ್ಟ್ ಇರ್ತೈತಿ. LGದರ ಇರ್ತೈತಿ, ಸ್ಯಾಮ್ಸಂಗರ ಇರ್ತೈತಿ, ಏನಾರ ಒಂದು ಸಣ್ಣ ಪ್ರಾಡಕ್ಟ್ ಇರ್ತವೆ. ಅಂದರೆ ಅವ್ರದ್ದು ಅಷ್ಟು ಬ್ರ್ಯಾಂಡ್ ಏನಾಗಿದೆ ಅಂತಂದರೆ ಭಾರತದೊಳಗಡೆ ಭಾರಿ ಮಾರ್ಕೆಟ್ ಪೆನಿಟ್ರೇಷನ್ ಭಾಳ ಇದೆ ಸೌತ್ ಕೊರಿಯಾದ. ಮಾರ್ಕೆಟ್ ಪೆನಿಟ್ರೇಷನ್, ಅವರ ವಸ್ತುಗಳ ಮೇಲೆ ನಮ್ಮ ದೇಶದ ಜನರಿಗೆ ಭಾಳಷ್ಟು ನಂಬಿಕೆ ಇದೆ. ಸೊ ಹೀಗಾಗಿ ಅವರ ವಸ್ತುಗಳನ್ನು ಇಲ್ಲಿ ಕೊಂಡ್ಕೋತಾರೆ. ಅವರಿಗೆ ನಮಗೆ ಮಾರ್ಕೆಟ್ ಭಾಳ ಚೆನ್ನಾಗಿದೆ. ಎರಡೂ ದೇಶಗಳು ಒಳ್ಳೆಯ ಸಂಬಂಧ ಇದೆ. 2019ರಲ್ಲಿ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಕೊರಿಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಯೋಲ್ ಪೀಸ್ ಪ್ರೈಸನ್ನು ಕೂಡ ಕೊಟ್ಟಿರುವಂಥ ಸಿಯೋಲ್ ಪೀಸ್ ಪ್ರೈಸ್. ಓಕೆ, ಸಿಯೋಲ್ ಪೀಸ್ ಪ್ರೈಸ್ ಅಂತ ಕರೀತಾರೆ. ಈ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರುವಂಥ ಇದು ದಕ್ಷಿಣ ಕೊರಿಯಾದ ಅತ್ಯುನ್ನತ ಪ್ರಶಸ್ತಿ ಸಿಯೋಲ್ ಪೀಸ್ ಪ್ರೈಸ್. ಸಿಯೋಲ್ ಇಲ್ಲಿ ಬರೀತೀನಿ ನೋಡ್ರಿ, ಸಿಯೋಲ್ ಪೀಸ್ ಪ್ರೈಸ್. ಸಿಯೋಲ್ ಶಾಂತಿ ಪ್ರಶಸ್ತಿ, ಸಿಯೋಲ್ ಶಾಂತಿ ಪ್ರಶಸ್ತಿ, ಸಿಯೋಲ್ ಶಾಂತಿ ಪ್ರಶಸ್ತಿ ಅಂತ ಕರಿತೀವಿ, ಸಿಯೋಲ್ ಪೀಸ್ ಪ್ರೈಸ್. ಅದರ ಜೊತೆಗೆ 2019ರಲ್ಲಿ ಪ್ರಶಸ್ತಿ ಕೊಟ್ಟಿದ್ರು. ಅದೇ ವರ್ಷದಲ್ಲಿ ಸ್ಯಾಮ್ಸಂಗ್ದವರು ಒಂದು ಮೊಬೈಲ್ ಉತ್ಪಾದನಾ ಘಟಕವನ್ನು ಮಾಡಿರುವಂಥದ್ದು. ಇಡೀ ಜಗತ್ತಿನಾಗೆ ಅತಿ ದೊಡ್ಡ ಮೊಬೈಲ್ ಉತ್ಪಾದನಾ ಘಟಕ ಇಡೀ ಜಗತ್ತಿನಾಗೆ ಇದು. ಮತ್ತು ಇಂಡಿಯಾದಾಗಲ್ಲ ಅಥವಾ ಏಷ್ಯಾದಾಗಲ್ಲ, ಇಡೀ ಜಗತ್ತಿನೊಳಗಡೆ ಅತಿ ದೊಡ್ಡ ಮೊಬೈಲ್ ಉತ್ಪಾದನಾ ಘಟಕವನ್ನು ಭಾರತದಲ್ಲಿ ನಮ್ಮ ಗುರುಗಾಂವ್ ಇದ್ದಿದ್ದು ಗುರುಗ್ರಾಮ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಹೀಗಾಗಿ ವೆರಿ ಗುಡ್ ಕಲ್ಚರಲ್ ಆ್ಯಂಡ್ ಎಕನಾಮಿಕ್ ರಿಲೇಷನ್ಸ್ ಆರ್ ದೇರ್ ಬಿಟ್ವೀನ್ ಸೌತ್ ಕೊರಿಯಾ ಆ್ಯಂಡ್ ದಿ ಇಂಡಿಯಾ. ನೆಕ್ಸ್ಟು ಇನ್ನು ಇದು ಸೌತ್ ಕೊರಿಯಾದಿಂದ ಒಂದು ಸ್ವಲ್ಪ ನೀವು ರೈಟ್ ಸೈಡಿಗೆ ಹೋದ್ರಿ ಅಂತಂದರೆ ಜಪಾನ್ ಬರ್ತದೆ. ಜಪಾನ್ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ, ದಟ್ ಇಸ್ ಜಪಾನ್. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಜಪಾನ್ ದ್ವೀಪ. ಇದೆಲ್ಲ ಜಪಾನ್ ದ್ವೀಪ ಇಲ್ಲಿ ಬರ್ತದೆ. ಈಗ ಇಲ್ಲಿ ಜಪಾನ್ ಇದೆ, ಇಲ್ಲಿ ಬರ್ದಿದ್ದಾರೆ ಜಪಾನ್ ಅಂತೇಳಿ. ಇದು ಕೊರಿಯಾ ಇದೆ, ಇಲ್ಲಿ ಸೌತ್ ಕೊರಿಯಾ. ಇದು ಕೊರಿಯಾ ಪೆನಿನ್ಸುಲಾ ಅಂತಲೂ ಕರೀತಾರೆ. ಇದನ್ನು ಕೊರಿಯಾ ಪೆನಿನ್ಸುಲಾ, ಕೊರಿಯಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ. ಸೊ ಈಗ ಈ ಕೊರಿಯಾ ಮತ್ತು ಜಪಾನನ್ನು ಬೇರ್ಪಡಿಸಿರುವಂಥ ಒಂದು ಜಲಸಂಧಿ ಇದೆ. ಇದನ್ನು ಕೊರಿಯಾ ಜಲಸಂಧಿ ಅಂತ ಕರಿತೀವಿ. ಕೊರಿಯಾ ಸ್ಟ್ರೇಟ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಸೊ ಇಲ್ಲಿ ಜಪಾನ್ ಬಗ್ಗೆ ನೋಡ್ಕೊಂಡು ತಗೋಣ. ಜಪಾನು ಮೊನ್ನೆ 2 ದಿವಸದಿಂದ ಮತ್ತೆ ನ್ಯೂಸಲ್ಲಿದೆ. ಜಪಾನ್ ಜೊತೆಗೆ
ಟೋಟಲ್ ನಮ್ದು ಎಷ್ಟಪ್ಪ ಅಂತಂದರೆ $3.28 ಬಿಲಿಯನ್ ನಮ್ಮಲ್ಲಿ ಹೂಡಿಕೆಗಳು ಆಗಿದ್ದವು, $1 ಬಿಲಿಯನ್. ಇನ್ನು ಬರೋ ಮುಂದಿನ ವರ್ಷಗಳಲ್ಲಿ $3.28 ಬಿಲಿಯನ್ ಮೊತ್ತದ ಹೂಡಿಕೆಯನ್ನು ಜಪಾನ್ ದೇಶ ಭಾರತದಲ್ಲಿ ಮಾಡ್ತಾ ಇದೆ. ಇದು ಹೈಯೆಸ್ಟ್ ಇಲ್ಲಿವರೆಗೆ ಮಾಡಿದರು. $2.5 ಬಿಲಿಯನ್ ಮಟ್ಟ ಹೂಡಿಕೆ ಮಾಡಿದರು. ಬೆಂಗಳೂರು ಮೆಟ್ರೋ ಕೂಡ ಮಾಡಿದರು. ಸಾಕಷ್ಟು ಜಪಾನ್ ಪ್ರಾಜೆಕ್ಟ್ಗಳು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಆಗಿರುವಂಥದ್ದು. ಈಗ ಇನ್ನೂ ಹೆಚ್ಚಿಗೆ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರುವಂಥದ್ದು ಜಪಾನ್ ಇಕಾನಮಿ. ಸೊ ಅದು ನಿನ್ನೆನೇ ಒಂದು ಒಪ್ಪಂದ ಕೂಡ ಆಗಿರುವಂಥದ್ದು. ಸೊ ಇಲ್ಲಿ ನಾವು ಜಪಾನನ್ನು ನೋಡ್ಬೇಕಂತಂದರೆ ಇಲ್ಲಿ ನಮಗೆ ಈ ಮ್ಯಾಪ್ ಒಳಗಡೆ ನಾವು ಜಪಾನ್ ನೋಡ್ಬೋದು. ಇಲ್ಲಿ ಮೇನ್ ಆಗಿ ಜಪಾನ್ ದೇಶವನ್ನು ನಾವು 4 ದ್ವೀಪಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ದ್ವೀಪಗಳು? 4 ದ್ವೀಪಗಳು. 4 ದ್ವೀಪಗಳು 4 ದ್ವೀಪಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇ ದ್ವೀಪ ಯಾವುದಿದೆಪ್ಪ ಅಂತಂದರೆ ಇಲ್ಲಿ ಹೊಕಾಯ್ಡೋ ಅಂತಕ್ಕಂತಹ ಒಂದು ದ್ವೀಪ ಇದೆ. ಒಂದನೇ ದ್ವೀಪ ಯಾವುದಿದೆ? ಹೊಕಾಯ್ಡೋ. ಎರಡನೇ ದ್ವೀಪ ಯಾವುದಿದೆ? ಹಾನ್ಶು ಅಂತಕ್ಕಂಥ ದ್ವೀಪ ಇದೆ, ಹಾನ್ಶು. ಮೂರನೇದ್ದು ಶಿಕೋಕು, ಇಲ್ಲಿ ಶಿಕೋಕು. ಇಲ್ಲಿ ಹಾನ್ಶು, ಹೊಕಾಯ್ಡೋ, ಶಿಕೋಕು. ಲಾಸ್ಟ್ ದ್ವೀಪ ಯಾವುದಿದೆ? ಕ್ಯೂಶು. 4 ದ್ವೀಪಗಳು. ಟೋಟಲ್ ಆಗಿ ಜಪಾನ್ ಈಸ್ ಡಿವೈಡೆಡ್ ಇಂಟು 4 ಮೇನ್ ಐಲ್ಯಾಂಡ್ಸ್. ಸೊ ಅದರೊಳಗಡೆ ಫಸ್ಟು ಹೊಕಾಯ್ಡೋ, ಇದೊಂದು ದ್ವೀಪನೇ ಬೇರೆ. ಆಮೇಲೆ ನೆಕ್ಸ್ಟು ಇದೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಇದೆ. ಇದು ದೊಡ್ಡದು ದ್ವೀಪ ಇದೆ. ಯಾವುದು? ಹಾನ್ಶು. ಈ ಹಾನ್ಶುದಾಗನ ನಮಗೆ ಟೋಕಿಯೋ ಬರುತ್ತೆ. ಟೋಕಿಯೋ ಇಸ್ ದ ಕ್ಯಾಪಿಟಲ್ ಆಫ್ ಜಪಾನ್, ಜಪಾನ್ ಕ್ಯಾಪಿಟಲ್. ಟೋಕಿಯೋ ಇರ್ಬೋದು, ಸೆಂಡೈ ಇರ್ಬೋದು, ಆಮೇಲೆ ನಗೋಯಾ ಇರ್ಬೋದು, ಆಮೇಲೆ ಹಿರೋಶಿಮಾ ನಿಮಗೆಲ್ಲ ಗೊತ್ತಿದೆ. 1945 ಬಾಂಬ್ ಬಿದ್ದಿದ್ದು. ಇಲ್ಲಿ ಹಿರೋಶಿಮಾ ಬರ್ತದೆ. ಆಮೇಲೆ ನಾಗಾಸಾಕಿ ಇಲ್ಲಿ ಕೆಳಗಡೆ ಬರ್ತದೆ. ಫುಕುಯೋಕಾ ಇರ್ತಲ್ಲ, ಇದ್ರ ಕೆಳಗಡೆ ನಾಗಾಸಾಕಿ ಬರ್ತದೆ. ಸೊ ಇಲ್ಲಿ ನಮಗೆ ಫಸ್ಟ್ ಒನ್ ಹೊಕಾಯ್ಡೋ, ಎರಡನೇದ್ದು ಹಾನ್ಶು, ಶಿಕೋಕು, ಕ್ಯೂಶು. 4 ದ್ವೀಪಗಳನ್ನು ಮಾಡಿದ್ದಾರೆ. ನಿಮಗೆ ನೆನಪಿರಬೇಕು, 2015 KS ಎಕ್ಸಾಮ್ ಒಳಗಡೆ ಪ್ರಿಲಿಮ್ಸ್ ಒಳಗಡೆ ಈ ದ್ವೀಪವನ್ನು ಕೊಟ್ಟಿದ್ರು. ಯಾವುದು? ಹಾನ್ಶು. ಹಾನ್ಶು ದ್ವೀಪವನ್ನು ಕೊಟ್ಟಿದ್ರು. ಹಾನ್ಶು ದ್ವೀಪ ಕೊಟ್ಟು ಅಂದರೆ ಹಾನ್ಶು ಕೊಟ್ಟಿದ್ರು, ಮತ್ತು ಬೇರೆ ಬೇರೆ ಇದ್ದು ಮತ್ತು 3-4 ದ್ವೀಪಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳಿದರು. ಭಾಳ ಜನ ಅದರೊಳಗಡೆ ಏನಾಗಿತ್ತು ಅಂತಂದರೆ ಇಲ್ಲಿ ಈ ಹಾನ್ಶು ದ್ವೀಪ ಇದು ಹೊಂದಿಸಿ ಬರೋಕ್ಕೆ ಕೇಳಿದಾಗ ಭಾಳಷ್ಟು ಜನ ಹಾನ್ಶು ಅಂದು ಕೂಡ ಇದನ್ನು ಚೈನಾಗೆ ಹೊಂದಿಸಿಬಿಟ್ಟಿದ್ರು. ಹೆಸರು ಚೈನಾ ಥರ ಅನ್ಸಾಕತ್ತೈತೆ ಅಂತೇಳಿ ಚೈನಾಗೆ ಹೊಂದಿಸಿಬಿಟ್ಟಿದ್ರು. ಸೊ ಅದನ್ನೊಂದು ಸ್ವಲ್ಪ ನೀವು ಲಕ್ಷ್ಯದಲ್ಲಿ ಇಟ್ಕೊಂಡಿರ್ಬೇಕು. ಚೈನಾದಲ್ಲಿಲ್ಲ, ಹಾನ್ಶು ದ್ವೀಪ ಇರೋದು ಜಪಾನ್ದಲ್ಲಿರುವಂಥದ್ದು. ಇನ್ಫ್ಯಾಕ್ಟ್ ಇಟ್ ಈಸ್ ದಿ ಬಿಗ್ಗೆಸ್ಟ್ ಐಲ್ಯಾಂಡ್ ಆಫ್ ಜಪಾನ್ ದೇಶದ ಅತಿ ದೊಡ್ಡ ದ್ವೀಪ. ನಾಳೆ ನಿಮಗೆ ಕೇಳ್ಬೋದು ಜಪಾನ್ ದೇಶದ ರಾಜಧಾನಿ ಯಾವ ದ್ವೀಪದಲ್ಲಿದೆ ಅಂತಲೂ ಕೇಳ್ಬೋದು. ಅದು ಯಾವ ದ್ವೀಪದಲ್ಲಿ? ಹಾನ್ಶು ದ್ವೀಪದಲ್ಲಿ. ವೆರಿ ಇಂಪಾರ್ಟೆಂಟ್. ಇದರೊಳಗಡೆ ಭಾಳಷ್ಟು ಬರ್ತವೆ, ಇಲ್ಲೇ ನಗರಗಳು ಭಾಳ ಬರ್ತವೆ. ಸೊ ಹಾನ್ಶುದೊಳಗಡೆ ಸೆಂಡೈ ಬರ್ತದೆ, ಆಮೇಲೆ ಟೋಕಿಯೋ ಬರ್ತದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಸಿಟಿ ಇದೆ ಇಲ್ಲಿ, ಒಸಾಕಾ ಅಂತ ಒಂದು ಸಿಟಿ ಇದೆ. ಭಾರಿ ಬೆಸ್ಟ್ ಸಿಟಿ ಇದೆ ಒಸಾಕಾ. ಈ ಒಸಾಕಾ ಹೆಂಗಪ್ಪ ಅಂತಂದರೆ ಒಂಥರ ಎಲೆಕ್ಟ್ರಾನಿಕ್ ವಸ್ತುಗಳು ಇಲ್ಲಿ ಭಾಳ ತಯಾರಾಗ್ತವೆ. ಇವನ್ ನೀವು ಕಂಪ್ನಿ ಕೇಳಿರ್ಬೋದು, ಪ್ಯಾನಾಸೋನಿಕ್ ಅಂತೇಳಿ. ಸೊ ಆ ಪ್ಯಾನಾಸೋನಿಕ್ ಕಂಪನಿ ಕೂಡ ಒಸಾಕಾ ಬೇಸ್ಡ್ ಕಂಪನಿ. ಸೊ ಇವೆಲ್ಲ ಜಪಾನ್ ಮೂಲದ ಕಂಪನಿಗಳು ಇಲ್ಲಿಂದ ಬರ್ತವೆ, ಮ್ಯಾಕ್ಸಿಮಮ್ ಇಲ್ಲಿದೆ. ಒಂಥರ ನಮ್ಮ ಬೆಂಗಳೂರೊಳಗಡೆ ಮ್ಯಾಕ್ಸಿಮಮ್ ನಮ್ಮ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಾಗ ಅದಾವ, ಬೇರೆ ಬೇರೆ ಇಂಡಸ್ಟ್ರಿಗಳು ಮುಂಬೈಲಿದ್ದಾವೆ. ಇದೇ ರೀತಿಯಾಗಿ ಜಪಾನ್ ಒಳಗಡೆ ಒಸಾಕಾದಲ್ಲಿದ್ದಾವೆ, ಚೈನಾದೊಳಗಡೆ ವುಹಾನ್ದಲ್ಲಿದ್ದಾವೆ. ಸೊ ಹೀಗಾಗಿ ಇಲ್ಲಿ ಬಹಳಷ್ಟು ಕಂಪನಿಗಳು ಇಲ್ಲಿರುವಂಥದ್ದು. ಒಸಾಕಾ 2019 G20 ಶೃಂಗಸಭೆ ಕೂಡ ಇಲ್ಲೇ ನಡೆದಿತ್ತು. ನರೇಂದ್ರ ಮೋದಿಯವರು ಕೂಡ ಈ ಒಂದು ನಗರಕ್ಕೆ ಭೇಟಿ ಕೊಟ್ಟಿದ್ದು 2019. ಸೊ ಜಪಾನ್ ದೇಶವನ್ನು ಟೋಟಲ್ ಆಗಿ ನಾವು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ? ಟೋಟಲ್ ಆಗಿ ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು. ಹೊಕಾಯ್ಡೋ, ಹಾನ್ಶು, ಶಿಕೋಕು, ಕ್ಯೂಶು. ಇನ್ನು ನೆಕ್ಸ್ಟು ಜಪಾನ್ ಆ್ಯಂಡ್ ಇಂಡಿಯಾ. ಇತ್ತೀಚೆಗೆ ಜಪಾನ್ ವರ್ಸಸ್ ಇಂಡಿಯಾ ರಿಲೇಷನ್ಗಳು ಭಾರಿ ಚೆನ್ನಾಗಿ ನಡೀತಾ ಇದ್ದಾವೆ. ಅದು ನಿನ್ನೆವರೆಗೂ ನಾವು ಅಪ್ಡೇಟ್ ಆಗಿ ಹೇಳ್ಬೋದು. $3.28 ಬಿಲಿಯನ್ ಒಪ್ಪಂದಗಳಾಗಿದೆ. ಮತ್ತು ಈ ಸಂಬಂಧಗಳು ಯಾವತ್ತೂ ಕೆಡೋದು ಇಲ್ಲ. ಜಪಾನ್ ಇಂಡಿಯಾಸ್ ರಿಲೇಷನ್ಸ್ ಆರ್ ಆಲ್ವೇಸ್ ಗುಡ್ ರಿಲೇಷನ್ಸ್. ಯಾಕೆ? ಜಪಾನ್ದೊಳಗಡೆ 99% ಜನ ಯಾವ ಧರ್ಮದವರಿದ್ದಾರೆ? ಬುದ್ಧಿಸಮ್, ಬೌದ್ಧ ಧರ್ಮದವರು. ಬೌದ್ಧ ಧರ್ಮ ಹುಟ್ಟಿದ್ದು ಎಲ್ಲಿ? ದಟ್ ಇಸ್ ಇನ್ ಇಂಡಿಯಾ. ಸೊ ಹೀಗಾಗಿ ಒಂದು ಭಾವನಾತ್ಮಕ ಸಂಬಂಧಗಳಿದಾವೆ, ರಿಲಿಜಿಯಸ್ ಲಿಂಕೇಜಸ್ ಇದಾವೆ. ಸೊ ಹೀಗಾಗಿ ವೆರಿ ಗುಡ್ ರಿಲೇಷನ್. ಮತ್ತು ಜಪಾನ್ ಟೆಕ್ನಾಲಜಿ, ಟೊಯೋಟಾ ಇರ್ಬೋದು, ಇವೆಲ್ಲ ಜಪಾನ್ ಟೆಕ್ನಾಲಜಿ, ಇವನ್ನೂ ಕೂಡ ಭಾಳ ಇಂಡಿಯಾದೊಳಗಡೆ ಸೇಲ್ ಆಗುವಂಥ ಪ್ರೊಡಕ್ಟ್ಸ್ಗಳು. ಸೊ ಹೀಗಾಗಿ ವೆರಿ ಗುಡ್ ರಿಲೇಷನ್ ಇದೆ. ಇನ್ನು ನೆಕ್ಸ್ಟು ಜಪಾನ್ದೊಳಗಡೆ
ಇನ್ನೊಂದು ಮೇನ್ ಏನೈತಪ್ಪ ಅಂತಂದರೆ ಇಲ್ಲಿ ಫಿಜಿ ಅಂತ ಒಂದು ಪರ್ವತ ಸಿಗ್ತಾ ಇದೆ. ಸೊ ನೀವು ಮಾರ್ಕ್ ಮಾಡಿರಬೇಕು, ನಿಮ್ಮ ಪೊಲಿಟಿಕಲ್ ಮ್ಯಾಪಲ್ಲೂ ಕೊಟ್ಟಿರ್ತಾರೆ ಮತ್ತು ನಿಮ್ಮ ಫಿಸಿಕಲ್ ಮ್ಯಾಪಲ್ಲೂ ಕೂಡ ಕೊಟ್ಟಿರ್ತಾರೆ. ಫಿಜಿ ಅಂದರೂ ಒಂದೇ, ಆಮೇಲೆ ಅದನ್ನು ಇನ್ನೊಂದು ಹೆಸರಲ್ಲೇ ಕರೀತಾರೆ. ಏನಂತ ಕರೀತಾರಪ್ಪ? ಫಿಜಿಯಾಮ ಅಂದರೂ ಒಂದೇ, ಆಮೇಲೆ ಫಿಜಿಶಾನ್ ಅಂದರೂ ಒಂದೇ. ಫಿಜಿಯಾಮ, ಫಿಜಿಶಾನ್ ಎಲ್ಲ ಒಂದೇ ಹೆಸರುಗಳು. ಫಿಜಿಯಾಮ ಅಂದರೂ ಒಂದೇ, ಫಿಜಿಶಾನ್ ಅಂದರೂ ಒಂದೇ, ಇವೆಲ್ಲ ಒಂದೇ ಹೆಸರುಗಳು. ಇದು ಜಪಾನ್ ದೇಶದ ಅತ್ಯಂತ ಎತ್ತರದ ಪರ್ವತ, ಹೈಯೆಸ್ಟ್ ಮೌಂಟೇನ್ ಆಫ್ ಜಪಾನ್ ದೇಶದ ಅತ್ಯಂತ ಎತ್ತರದ ಒಂದು ಪರ್ವತ ಯಾವುದಂತಂದರೆ ಮೌಂಟ್ ಫಿಜಿ. ಭಾಳ ಬ್ಯೂಟಿಫುಲ್ ಮೌಂಟೇನ್, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಇದೆ. ಎಷ್ಟು ಬ್ಯೂಟಿಫುಲ್ ಇದೆಪ್ಪ ಅಂತಂದರೆ ಅದನ್ನು ನೋಡಿ ಕೆಲವು ಜನ ಕವಿತೆನೇ ಬರೆದುಬಿಟ್ಟಿದ್ದಾರೆ. ಅದು ಯಾವ ರೇಂಜಿಗೆ ಬರ್ದಾರೆ ಅಂದರೆ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದ್ದು, ಅಷ್ಟು ದೊಡ್ಡ ಪ್ರಮಾಣದೊಳಗಡೆ. ಸೊ ಇಲ್ಲಿ ಈ ಒಂದು ಮೌಂಟೇನ್ ಬಗ್ಗೆ ಪ್ರಸಿದ್ಧಿ ಇರುವಂಥದ್ದು ಮೌಂಟ್ ಫಿಜಿ ಅಂತ ಕರಿತೀವಿ. ಮೌಂಟ್ ಫಿಜಿ ಅಥವಾ ಮೌಂಟ್ ಫಿಜಿಶಾನ್ ಅಥವಾ ಮೌಂಟ್ ಫಿಜಿಯಾಮ ಅಂಥೇಳಿ ನಾವು ಇದನ್ನು ಕರೆಯುವಂಥದ್ದು. ಓಕೆ, ಸೊ ಇದು ನೆನಪಿರಲಿ. ಇನ್ನು ನೆಕ್ಸ್ಟು ಜಪಾನ್ದೊಳಗಡೆ ಇನ್ನೊಂದು ನಾವು ಪಾಯಿಂಟನ್ನು ಇಲ್ಲಿ ಗಮನಿಸ್ಬೇಕಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕ್ವಾಡನ್ನು ರಚನೆ ಮಾಡಿದ್ದೀವಿ ನಾವು. ಕ್ವಾಡ್ ಅಂತ ಹೇಳಿ ಒಂದು ಗ್ರೂಪನ್ನು ನಾವು ರಚನೆ ಮಾಡಿರುವಂಥದ್ದು. ಕ್ವಾಡ್ ಅಂದರೆ ಏನು? 4 ದೇಶಗಳು ಸೇರಿಕೊಂಡು ಕ್ವಾಡನ್ನು ರಚನೆ ಮಾಡಿರುವಂಥದ್ದು. ಕ್ವಾಡ್ ಗುಂಪು ಅಂತ ಕರೀತೀವಿ. ಇದ್ರ ಒಳಗಡೆ 4 ದೇಶದಲ್ಲಿ ಮೊದಲು ನಮ್ಮ ಭಾರತ ದೇಶ ಇದೆ, ನೆಕ್ಸ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಮೇಲೆ ನೆಕ್ಸ್ಟು ಜಪಾನ್ ಇರುವಂಥದ್ದು, ಆಮೇಲೆ ಲಾಸ್ಟ್ ಒನ್ ದಟ್ ಈಸ್ ಆಸ್ಟ್ರೇಲಿಯಾ. ಒಂದು ಕಡೆ ಇಂಡಿಯಾ ಇದೆ, ಅಮೇರಿಕಾ ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. 4 ದೇಶಗಳು. ಕ್ವಾಡ್ ಅಂದ್ರೆ 4, ಟ್ರಿಪಲ್ ಅಂದರೆ 3, ಆ ಥರ. ಸೊ ಇಲ್ಲಿ 4 ದೇಶಗಳು ಸೇರಿಕೊಂಡು ಈ ಒಂದು ಗ್ರೂಪನ್ನು ಮಾಡಿರೋದು. ಇದು ಯಾರಿಗೆ ಅಪೋಸಿಟ್ ಆಗಿ ಮಾಡಿರುವಂಥದ್ದು ಅಂದರೆ ವಿತ್ ರೆಸ್ಪೆಕ್ಟ್ ಟು ಚೈನಾ. ಎಲ್ಲರಿಗೂ ಕಾಮನ್ ಎನಿಮಿ ಚೈನಾ ನನಗೆ. ಇನ್ ಆರ್ಡರ್ ಟು ಕಂಟೈನ್ ದಿ ಚೈನಾ ವಿದಿನ್ ದಿ ಏಷ್ಯಾ ಪೆಸಿಫಿಕ್ ರೀಜನ್ ಒಳಗಡೆ ಚೈನಾವನ್ನು ಕಂಟೈನ್ ಮಾಡೋಕ್ಕೆ ಈ ಒಂದು ಗ್ರೂಪನ್ನು ರಚನೆ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಒಂದು ಸಮರಾಭ್ಯಾಸ ನಡೀತಾ ಇತ್ತು. ಮೊದಲು ಮಲಬಾರ್ ಸಮರಾಭ್ಯಾಸ ಗೊತ್ತಿರಬೇಕು ನಿಮಗೆ. ಮಲಬಾರ್, ಓಕೆ, ಇಲ್ಲಿ ಬರೆದಿರ್ತೀನಿ ನಾನು, ಮಲಬಾರ್ ಸಮರಾಭ್ಯಾಸ, ಮಲಬಾರ್ ಎಕ್ಸಸೈಸ್. ಈ ಮಲಬಾರ್ ಸಮರಾಭ್ಯಾಸ ಮೊದಲು ಭಾರತ, ಆಮೇಲೆ ಜಪಾನ್ ಮತ್ತು ಅಮೇರಿಕಾ ನಡುವೆ ನಡೀತಾ ಇತ್ತು. ಈಗ ಇದರೊಳಗಡೆ ಯಾರನ್ನು ತೊಗೊಂಡಿದ್ದಾರೆ ಅಂತಂದರೆ, ಸೊ ಇವ್ರನ್ನ ಕೂಡ ತೊಗೊಂಡಿದ್ದಾರೆ, ಆಸ್ಟ್ರೇಲಿಯಾ ಕೂಡ ತೊಗೊಂಡಿದ್ದಾರೆ. 4 ದೇಶಗಳು ಸೇರಿಕೊಂಡು ಪೆಸಿಫಿಕ್ ಸಾಗರದೊಳಗಡೆ ಕೆಲವೊಂದಿಷ್ಟು ಏನು ಮಾಡ್ತಾ ಹೋಗೋದು ಅಂತಂದರೆ ಈ ಎಕ್ಸಸೈಸ್ಗಳನ್ನು ಮಾಡ್ತಾ ಹೋಗೋದು. ಅಂದರೆ ಈ ಏಷ್ಯಾ ಪೆಸಿಫಿಕ್, ನಿನ್ನೆ ಹೇಳಿದ್ದೀನಿ ನಾನು ನಿಮಗೆ, ಯಾವುದು ನಮ್ಮ ಮುಖ್ಯವಾಗಿ ನಾವು ಯಾವುದು ಹೇಳಿದ್ದೀವಿ, ನಮ್ಮ ದಕ್ಷಿಣ ಚೀನಾ ಸಮುದ್ರ. ಈ ದಕ್ಷಿಣ ಚೀನಾ ಸಮುದ್ರ ಏನೈತಲ್ಲ, ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರಿ ಒಂದು ಕಂಟ್ರೋಲನ್ನು ಯಾರು ಹೊಂದಬಾರ್ದು, ದಟ್ ಇಸ್ ದಿ ಚೈನಾ. ಅದಕ್ಕಾಗಿ ಸಾಕಷ್ಟು ತಂತ್ರಗಾರಿಕೆಗಳು ಇಲ್ಲಿ ನಡೀತಾ ಇದ್ದವು. ಓಕೆ, ಸೊ ಕ್ವಾಡ್ ಅನ್ನುವಂಥ ಗ್ರೂಪನ್ನು ಕೂಡ ರಚನೆ ಮಾಡಿರುವಂಥದ್ದು. ಇಂಡಿಯಾ, ಅಮೆರಿಕಾ, ಜಪಾನ್, ಆಸ್ಟ್ರೇಲಿಯಾ. ಮತ್ತಿನ್ನು ನೆಕ್ಸ್ಟು ಇದನ್ನು ಬರ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಕ್ವಾಡ್ ಅನ್ನುವಂತಹ ಒಂದು ಗ್ರೂಪು. ಇನ್ನು ನೆಕ್ಸ್ಟು ನಾವು ಇಲ್ಲಿ ನೋಡ್ಬೇಕಂತಂದರೆ ಸರ್ ಇಲ್ಲಿ ಜಪಾನ್. ಸೊ ಇಲ್ಲಿ ಜಪಾನ್ ದೇಶದ ಜೊತೆಗೆ ನಮ್ಮ ಕೆಲವೊಂದು ಸಮರಾಭ್ಯಾಸಗಳು ಇರುವಂಥದ್ದು. ಮೊದಲನೇ ಸಮರಾಭ್ಯಾಸ ನಮ್ಮಲ್ಲಿ ಜಪಾನ್ ಜೊತೆಗೆ ಯಾವ್ದು ನಡೀತದೆ, ನಮ್ಮ ಮಲಬಾರ್ ಸಮರಾಭ್ಯಾಸ ನಡೀತದೆ. ಮಲಬಾರ್ ಸಮರಾಭ್ಯಾಸ ನಡೀತದೆ, ಮಲಬಾರ್ ಎಕ್ಸಸೈಸ್ ಅಂತ ಕರಿತೀವಿ, ಮಲಬಾರ್ ಸಮರಾಭ್ಯಾಸ. ಆಮೇಲೆ ಇದಾದಮೇಲೆ ನೆಕ್ಸ್ಟು ಮಲಬಾರ್ ಸಮರಾಭ್ಯಾಸ. ಮಲಬಾರ್ ಆದಮೇಲೆ ನೆಕ್ಸ್ಟ್ ನಾವು ಯಾವ್ದು ನೋಡ್ತೀವಿ, ಶಿನ್ಯೂ ಮೈತ್ರಿ ಅಂತ ನಡೀತದೆ. ಶಿನ್ಯೂ ಮೈತ್ರಿ ಅಂಥೇಳಿ ನಮ್ಮ ಒಂದು ಎಕ್ಸಸೈಸ್ ನಡೀತದೆ 2 ದೇಶಗಳ ನಡುವೆ, ಶಿನ್ಯೂ ಮೈತ್ರಿ. 4ನೇದ್ದು ಜಿಮೆಕ್ಸ್ ಅಂತ ಬರೀತದೆ. ಜಪಾನ್ ಇಂಡಿಯಾ ಮಿಲಿಟರಿ ಎಕ್ಸಸೈಸ್. ಜಪಾನ್ ಇಂಡಿಯಾ ಮಿಲಿಟರಿ ಎಕ್ಸಸೈಸ್ ಬರ್ಕೋಬೇಕು. ಇದನ್ನು ಸಮರಾಭ್ಯಾಸಗಳು, ರಕ್ಷಣಾ ಸಮರಾಭ್ಯಾಸಗಳು ಅಂತ ಹೆಡ್ಡಿಂಗ್ ಹಾಕ್ರಿ. ಒಂದು ರಕ್ಷಣಾ ಸಮರಾಭ್ಯಾಸಗಳು. ರಕ್ಷಣಾ ಸಮರಾಭ್ಯಾಸಗಳು ಅಂತೇಳಿ ಕರಿತೀವಿ.
ಓಕೆ, ಡಿಫೆನ್ಸ್ ಎಕ್ಸಸೈಸ್ ಯಾಕೆ ನಡೆಸ್ತಾರೆ ಅಂತಂದರೆ, ಆಮೇಲೆ ಇನ್ನೊಂದು ನಡೀತದೆ ಧರ್ಮ ಗಾರ್ಡಿಯನ್ ಅಂತಿದೆ, ಧರ್ಮ ಗಾರ್ಡಿಯನ್. ಧರ್ಮ ಗಾರ್ಡಿಯನ್. ಸೊ ಇವೆಲ್ಲ ಏನಪ್ಪ ಅಂತಂದರೆ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಯುವಂತಹ ಕೆಲವೊಂದಿಷ್ಟು ಸಮರಾಭ್ಯಾಸಗಳು, ಇಂಪಾರ್ಟೆಂಟ್ ಡಿಫೆನ್ಸ್ ಎಕ್ಸಸೈಸಸ್ ಅಂಥೇಳಿ ನಾವಿಲ್ಲಿ ಕರಿತೀವಿ. ಮಲಬಾರ್ ಸಮರಾಭ್ಯಾಸ, ಶಿನ್ಯೋ ಮೈತ್ರಿ, ಜಿಮೆಕ್ಸ್ ಮತ್ತು ನೆಕ್ಸ್ಟು ಧರ್ಮ ಗಾರ್ಡಿಯನ್. ಇವು ಕೆಲವೊಂದಿಷ್ಟು ರಕ್ಷಣಾ ಸಮರಾಭ್ಯಾಸಗಳು. ಸ್ವಲ್ಪ ಬರ್ಕೊಂಡಿರಬೇಕು, ಕೆಲವೊಂದು ಸರಿ ಕೇಳ್ತಿರ್ತಾರೆ. ಅಮೇರಿಕಾ, ಇದರೊಳಗಡೆ ಅಮೇರಿಕಾ, ಆಮೇಲೆ ಜಪಾನ್, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ನೆಕ್ಸ್ಟು ಇಂಡಿಯಾ, 4 ದೇಶಗಳು ಭಾಗಿಯಾಗಿರುವಂಥದ್ದು. ಇವೆಲ್ಲ ಏನಂದಾವ ಅಂತಂದರೆ ಇಂಡಿಯಾ ಮತ್ತು ಜಪಾನ್ ನಡುವೆ ಎಕ್ಸ್ಕ್ಲೂಸಿವ್ ಆಗಿ ನಡೀತಾ ಹೋಗುವಂಥದ್ದು. ಸ್ವಲ್ಪ ಒಂದು ಕಡೆ ಬರೆದು ಇಟ್ಕೊಂಡಿರ್ಬೇಕು, ಯಾಕಂದರೆ ಪ್ರತಿ ವರ್ಷವೂ ಒಂದೊಂದು ಸಮರಾಭ್ಯಾಸದ ಬಗ್ಗೆ ಇತ್ತೀಚೆಗೆ ಕ್ವಶನ್ ಬರ್ತಾಯಿದ್ದು. ಯಾವ್ಯಾವ ದೇಶಗಳು ನ್ಯೂಸಲ್ಲಿ ಇರ್ತಾವ, ಸೊ ಯಾವ್ಯಾವ ದೇಶಗಳು ನ್ಯೂಸಲ್ಲಿ ಇರ್ತಾವ ಅವೆಲ್ಲ ನಮಗಿಲ್ಲಿ ಸಮರಾಭ್ಯಾಸಗಳು ಕೊಟ್ಟಿದ್ದೀವಿ. ಆಯಾ ದೇಶಗಳ ಜೊತೆಗೆ ನಾವು ಡಿಸ್ಕಸ್ ಮಾಡಬೇಕಾದಾಗ ಕರೆಂಟ್ ಅಫೇರ್ಸ್ ಒಳಗಡೆ ಬಂದಿರ್ತಾವೆ, ಅದನ್ನೊಂದು ಸ್ವಲ್ಪ ನೀವು ನೋಡ್ಕೊಂಡು ಇಟ್ಕೊಳ್ಳೋಕೆ ಸಾಧ್ಯ ಇರಬೇಕು. ಬಟ್ ಈ 2 ವರ್ಷದಿಂದ ಕ್ವಶನ್ಗಳು ಭಾಳ ಬಂದಿಲ್ಲ ಇದ್ರ ಮೇಲೆ, ಯಾಕಂದರೆ ಕರೋನಾದಿಂದ ಯಾವುದೇ ಸಮರಾಭ್ಯಾಸಗಳು ನಡೆದಿಲ್ಲ. ಬಟ್ ಈಗ ಮತ್ತೆ ಒಂದೊಂದೇ ಸಮರಾಭ್ಯಾಸಗಳು ಶುರುವಾಗಿರೋದ್ರಿಂದ ಸ್ವಲ್ಪ ನೀವು ಅದನ್ನು ಒಂದು ಕಡೆ ನೆನಪಿಟ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ಇದು ಜಪಾನ್ ದೇಶದ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಜಪಾನ್ ಹೇಳ್ಬೇಕಂತಂದರೆ, ದಿಸ್ ಈಸ್ ದ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ. ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಕೈಗಾರಿಕೀಕರಣ ಆದಂಥ ದೇಶ ಯಾವುದಂತಂದರೆ ದಟ್ ಇಸ್ ದಿ ಜಪಾನ್. ಮತ್ತು ಅವ್ರದ್ದು ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಸ್ಪೆಷಲಿ ನಮ್ಮ ಕರ್ನಾಟಕದೊಳಗಡೆ ಜಪಾನ್ ದೇಶದವ್ರು ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಾ, ಯಾವ ಒಪ್ಪಂದ ಆಗಿದೆ ಕರ್ನಾಟಕದಲ್ಲಿ? 2 ಆಗಿದೆ. ಒಂದು ನಮ್ಮ ಮೆಟ್ರೋ ಇದೆ ಬೆಂಗಳೂರೊಳಗಡೆ ನಮ್ಮ ಮೆಟ್ರೋ ಕೂಡ ಜಪಾನ್ ಸಹಭಾಗಿತ್ವದಲ್ಲಿ ಈಗಾಗಲೇ ಆಲ್ಮೋಸ್ಟ್ ಆಗಿದೆ, ಇನ್ನೂ ಮತ್ತೆ ಹಾಗೆ ವಿಸ್ತರಣೆ ಮಾಡ್ಕೊತ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರನ್ನು ಮಾಡ್ತಾ ಇದ್ದಾರೆ, ಕೈಗಾರಿಕಾ ಕಾರಿಡಾರನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಆಗಬೇಕು, ಇನ್ನೂ ಇದಾಗಿಲ್ಲ, ಇದನ್ನು ಮುಂದೆ ಬರುವಂಥ ಪ್ರಾಜೆಕ್ಟ್ ಇದು. ಬಟ್ ನೀವು ಬೆಂಗಳೂರು ಮೆಟ್ರೋ ನೋಡಿದರೆ ಗೊತ್ತಾಗ್ತದೆ, ದಿಸ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಮೆಟ್ರೋ ಇನ್ ಇಂಡಿಯಾ. ಈವನ್ ನಾವು ಡೆಲ್ಲಿ ಮೆಟ್ರೋ ಜೊತೆಗೆ ನಾವು ಕಂಪೇರ್ ಮಾಡಿದರೂ ಕೂಡ ಸೊ ಅಷ್ಟು ಭಾಳ ಅಂದರೆ ಭಾಳ ಚೆನ್ನಾಗಿರುವಂತಹ ಒಂದು ಮೆಟ್ರೋ ವ್ಯವಸ್ಥೆಯನ್ನು ಸೊ ಬೆಂಗಳೂರೊಳಗಡೆ ಮಾಡಿರುವಂಥದ್ದು. ಅದರ ಜೊತೆಗೆ ನೆಕ್ಸ್ಟ್ ಯಾವುದಿದೆ ಅಂತಂದರೆ ನಮಗೆ ಸೊ ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ. ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದರು ಅಂತಂದರೆ ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ಬರ್ತವೆ. ಆಮೇಲೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಲ್ ಬಿ ಮೋರ್ ಈಸಿಯರ್. ಓಕೆ, ವೆನ್ ದಿಸ್ ಪ್ರಾಜೆಕ್ಟ್ ವಿಲ್ ಗೋಯಿಂಗ್ ಟು ಕಂಪ್ಲೀಟ್. ಸೊ ಈ ಥರ ಇದೆ, ಒಳ್ಳೆಯ ಸಂಬಂಧ ಕೂಡ ಇರುವಂಥದ್ದು ಯಾರ ಜೊತೆಗೆ, ಜಪಾನ್ ಜೊತೆಗೆ. ಇನ್ನು ಜಪಾನ್ ಬಗ್ಗೆ ಇನ್ನೊಂದು 2 ಪಾಯಿಂಟ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಬೇಕಂತಂದರೆ, ಜಪಾನ್ದು ಯಂಗ್ ಪಾಪ್ಯುಲೇಷನ್ ಭಾಳ ಕಡಿಮೆ ಆಗ್ತಾಯಿದೆ. ನೀವು ಕೇಳ್ಬೋದು, ಸರ್ ಏನಿದು ಇಷ್ಟೇ ಹೂಡಿಕೆ ಮಾಡಕತ್ತಾರ ಜಪಾನ್ದವರು? ಇಲ್ಲಿ ನೋಡ್ರಿ, ಆಗ ಹೇಳಿದೆ ನಾನು ನಿಮಗೆ, $3.28 ಬಿಲಿಯನ್ ಹೂಡಿಕೆ ಮಾಡಿದರು. ಮತ್ತು ಕರೋನಾದಾಗೆ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಹೋದಂಥ ದೇಶ, ಎಕನಾಮಿಕ್ ರಿಸೆಷನ್ಗೆ ಹೋಗಿದ್ರು. ಯಾವ ಸಂದರ್ಭದಲ್ಲಿ? ಕರೋನಾದಲ್ಲಿ. ಈಗ ಇಷ್ಟು ಹೂಡಿಕೆ ಮಾಡ್ತಾ ಇದ್ದಾರೆ. ಬೇರೆ ದೇಶದಾಗ ಇಷ್ಟು ಹೂಡಿಕೆ ಮಾಡತ್ತಾರೆ ಅಂದ್ರೆ ಮತ್ತು ಅವ್ರ ದೇಶದಾಗ ಎಷ್ಟು ಮಾಡತ್ತಾರೆ? ಅವ್ರ ದೇಶದಾಗ ಹೂಡಿಕೆ ಭಾಳ ಕಡಿಮೆ ಐತವ್ರು. ಯಾಕಂತಂದರೆ ದುಡಿಯೋ ವರ್ಕ್ಫೋರ್ಸ್ ಭಾಳ ಕಡಿಮೆ ಇದೆ. ದುಡಿಯೋ ವರ್ಗ ಕಡಿಮೆ ಆಗ್ಬಿಟ್ಟೈತಿ. ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಸರ್ ಇವೆಲ್ಲ ಪ್ರಾಬ್ಲಮ್ಗಳು ಇಲ್ಲಿ ಬರ್ತಾ ಇರುವಂಥದ್ದು. ಹೀಗಾಗಿ ಜಪಾನ್ದೊಳಗಡೆ ಯುವ ಜನತೆ ಕಡಿಮೆ ಆಗಿದ್ದಾರೆ. ಸೊ ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ದೇಶ ಅಂದರೆ ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಎಲ್ಲಿ ದುಡಿಯೋ ವರ್ಗ ಜಾಸ್ತಿ ಇದೆ, ಅಲ್ಲಿ ಅವರು ಹೂಡಿಕೆ ಮಾಡಬೇಕು. ಈಗ ದುಡಿಯೋ ವರ್ಗನೂ ಜಾಸ್ತಿ ಇರಬೇಕು. ಅದರ ಜೊತೆಗೆ ಇನ್ನೂ ಒಂದು ಏನಿರ್ಬೇಕಪ್ಪ ಅಂತಂದರೆ ಮುಖ್ಯವಾಗಿ ಅಲ್ಲಿ ಸೊ ಸ್ಟೇಬಲ್ ಗವರ್ನಮೆಂಟ್ ಇರಬೇಕು. ಮತ್ತು ಆ ದೇಶದ ಜೊತೆಗೆ ಜಪಾನಿನ ಸಂಬಂಧಗಳು ಸರಿ ಇರಬೇಕು. ಹಂಗಿರುವಂಥ ದೇಶ ಇರೋದನ್ನೇ ಭಾರತ ದೇಶ. ಸೊ ಹೀಗಾಗಿ ಭಾರತದ ಜೊತೆಗೆ ಭಾಳ ಒಳ್ಳೆಯ ಸಂಬಂಧ ಇರೋದ್ರಿಂದ ಈಗ $3.28 ಬಿಲಿಯನ್ ಮೊತ್ತದ ಹೂಡಿಕೆಯನ್ನು ಇವರು ಮಾಡ್ತಾ ಇರುವಂಥದ್ದು. ಓಕೆ, ದಿಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಇದನ್ನೊಂದು ಸ್ವಲ್ಪ ನೀವು ತಿಳ್ಕೊಂಡಿರಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೂಡಿಕೆ ಬರ್ತಾ ಇದೆ. ಮುಂದಿನ 5-6 ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ ಜಪಾನ್ ಭಾರತದ ಜೊತೆಗೆ ಕೈ ಜೋಡಿಸ್ತಾ ಇದೆ. ಓಕೆ, ದಿಸ್ ಈಸ್ ಅಬೌಟ್ ಜಪಾನ್ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ.
ಆಮೇಲೆ ಇನ್ನು ನೆಕ್ಸ್ಟು ಸರ್ ಜಪಾನ್ ಆದಮೇಲೆ ನಮಗೆ ಮೇಲ್ಗಡೆ ಯಾವ್ದು ಬರ್ತೈತಿ, ರಷ್ಯಾ ಬರ್ತದೆ. ಸೊ ರಷ್ಯಾ ಈಗಾಗಲೇ ನಮಗೆ ಸಾಕಷ್ಟು ನ್ಯೂಸಲ್ಲಿದೆ. ರಷ್ಯಾ ಈಸ್ ಎ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ. ಆಮೇಲೆ ನೆಕ್ಸ್ಟು ಆಲ್ಮೋಸ್ಟು ಏಷ್ಯಾ ಖಂಡದ ಸುಮಾರು 20-30% ಭಾಗವನ್ನು ಆಕ್ರಮಿಸಿದಂಥದ್ದು ರಷ್ಯಾ ದೇಶ. ರಷ್ಯಾ ದೇಶದ ಉತ್ತರ ಭಾಗವನ್ನು ರಷ್ಯಾ ದೇಶದ ಉತ್ತರ ಭಾಗವನ್ನು ನಾವು ಏನಂತ ಕರಿತೀವಿ, ದಟ್ ಇಸ್ ದಿ ಸೈಬೀರಿಯಾ ಅಂಥೇಳಿ ಕರೆಯುವಂಥದ್ದು. ರಷ್ಯಾ ದೇಶದ ಉತ್ತರ ಭಾಗವನ್ನು ಸರ್ ಸೈಬೀರಿಯಾ ಅಂಥೇಳಿ ಕರೆಯುವಂಥದ್ದು, ಸೈಬೀರಿಯಾ ಅಥವಾ ಸೈಬೇರಿಯಾ ಅಂಥೇಳಿ ನಾವು ಕರಿತೀವಿ. ಸೊ ಇದೊಂದು ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಇರಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ಜಪಾನ್ದನೇ ಇನ್ನೊಂದು ಮ್ಯಾಪ್ ಕೂಡ ಇದೆ. ಇಲ್ಲಿ ನಿಮಗೆ ಹಿರೋಶಿಮಾ ಬರ್ತದೆ. ಇಲ್ಲಿ ನೀವು ನೋಡ್ಬೋದು ಹಿರೋಶಿಮಾ ಇದೆ, ನಾಗಾಸಾಕಿ ಇದೆ. ಸ್ವಲ್ಪ ಮ್ಯಾಪಲ್ಲಿ ಅದನ್ನು ಮಾರ್ಕ್ ಮಾಡಿರಿ, ಯಾಕಂದರೆ ಎಷ್ಟೋ ಸರಿ ಕೆಲವೊಂದು ದೇಶಗಳು ನಮಗೆ ನ್ಯೂಸಲ್ಲಿ ಬಂದಿರ್ತಾವೆ, ಕೆಲವೊಂದು ದೇಶಗಳು ನಮಗೆ ನ್ಯೂಸಲ್ಲಿ ಬಂದಿರ್ತಾವೆ. ಸೊ ಬಟ್ ನಾವು ಅದನ್ನು ಎಲ್ಲಿದ್ದಾವ ಅದ್ರ ಸಿಟಿಗಳು ಯಾವ ನೋಡಿರೋದಿಲ್ಲ. ಒಂದು ಕಡೆ ಬರ್ಕೊಡ್ರಿ, ಸೆಂಡೈ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಎನ್ವಿರಾನ್ಮೆಂಟಲ್ಲಿ ಓದ್ತೀವಿ. ಸೆಂಡೈ ಅನ್ನೋದು ಕೂಡ ಒಂದು ಪ್ರಮುಖ ನಗರ, ಸೆಂಡೈ. ನೆಕ್ಸ್ಟು ಫುಕುಶಿಮಾ ಅಣುಸ್ಥಾವರ ಇರುವಂಥದ್ದು. ಒಂದು 7-8 ವರ್ಷಗಳ ಹಿಂದೆ ಇಲ್ಲಿಂದ ಅಣು ವಸ್ತುಗಳು ಹೊರಗಡೆ ಸೋರಿಕೆಯಾಗಿ ವಿಕಿರಣಗಳು ಬಂದು ಪ್ರಾಬ್ಲಮ್ ಎಲ್ಲ ಆಗಿತ್ತು ಜಪಾನ್ ಒಳಗಡೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು ಎಲ್ಲಿ, ಫುಕುಶಿಮಾದೊಳಗಡೆ ಇವೆಲ್ಲ ಪ್ರಾಬ್ಲಮ್ಗಳು ಆದಂಥದ್ದು. ಸೊ ಇದನ್ನೂ ಒಂದು ಕಡೆ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟು ಟೋಕಿಯೋ ಅವ್ರದ್ದು ರಾಜಧಾನಿ ಟೋಕಿಯೋ. ಆಮೇಲೆ ನಗೋಯಾ ಪ್ರೋಟೋಕಾಲ್, ಕ್ಯೂಟೋ ಪ್ರೋಟೋಕಾಲ್ ಹಸಿರು ಮನೆ ಅನಿಲಗಳನ್ನು ತಗ್ಗಿಸೋಕ್ಕೆ ಇರುವಂತಹ ಒಂದು ಒಪ್ಪಂದ ನಡೆದಿದ್ದು ಕ್ಯೂಟೋ ಪ್ರೋಟೋಕಾಲ್. ಆಮೇಲೆ ನೆಕ್ಸ್ಟು ಹಿರೋಶಿಮಾ ನಾಗಾಸಾಕಿ ಗೊತ್ತೈತೆ ನಿಮಗೆ. ಆಗಸ್ಟ್ ಒಳಗಡೆ 2 ನಗರಗಳ ಮೇಲೆ 1945ರಲ್ಲಿ ಈ ಒಂದು ಅಣುಬಾಂಬ್ ದಾಳಿ ಆಯಿತು. ಅವಾಗಿನಿಂದ ಭಾಳಷ್ಟು ಸಫರ್ ಆದಂತಹ ಒಂದು ನಗರಗಳು. ನೆಕ್ಸ್ಟು ಒಸಾಕಾ ಸಿಟಿ, ಒಸಾಕಾ ಪ್ಯಾನಾಸೋನಿಕ್ ಹೆಡ್ ಕ್ವಾರ್ಟರ್ಸ್ ಇದೆ ಒಸಾಕಾ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಸಿಟಿ ಆಫ್ ಜಪಾನ್. ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಸಿಟಿ ಇದು. ಇದಾದಮೇಲೆ ನೆಕ್ಸ್ಟು ಇವೆಲ್ಲ ಪ್ರಮುಖ ನಗರಗಳು. ಆಮೇಲೆ ಇಲ್ಲಿ ಒಂದು ರಿವರ್ ಬರ್ತದೆ, ಒಂದು ಪ್ರಮುಖವಾದಂಥ ರಿವರ್ ಬರ್ತದೆ. ಅದು ಯಾವುದಪ್ಪ ಅಂತಂದರೆ ಶಿನಾನೋ ರಿವರ್ ಅಂತ ಬರ್ತದೆ. ಇದು ಒಂದೇ ಜಪಾನ್ನೊಳಗಡೆ ಭಾಳ ಪ್ರಮುಖವಾದಂಥ ಒಂದು ನದಿ ಯಾವುದಪ್ಪ ಅಂತಂದರೆ ಶಿನಾನೋ ರಿವರ್. ಶಿನಾನೋ ಅಂತಕ್ಕಂಥ ಒಂದು ನದಿ ಬರ್ತದೆ. ಇನ್ನೊಂದು ಬಿವಾ ಅಂತಕ್ಕಂಥ ಒಂದು ಲೇಕ್ ಬರ್ತದೆ. ಬಿವಾ ಅನ್ನುವಂಥದ್ದು ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಲಾರ್ಜೆಸ್ಟ್ ಲೇಕ್ ಆಫ್ ಜಪಾನ್. ಶಿನಾನೋ ರಿವರ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಆಫ್ ಜಪಾನ್. ಆ್ಯಂಡ್ ಇನ್ನೊಂದು ನಮಗೆ ಇಲ್ಲಿ ಪರ್ವತ ನೋಡಿದ್ವಿ ನಾವು, ಮೌಂಟ್ ಫಿಜಿಯಾಮಾ ಅಥವಾ ಫಿಜಿ ಶಾನ್ ಅಂತ ಏನಿದೆ ಅಲ್ಲ, ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ರಿವರ್, ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮೌಂಟೇನ್ ಆಫ್ ಜಪಾನ್ ದೇಶದ ಅತಿ ಎತ್ತರದ ಒಂದು ಪರ್ವತ, ಹೈಯೆಸ್ಟ್ ಮೌಂಟೇನ್ ಆಫ್ ಜಪಾನ್. ಸೊ ಒಟ್ಟಿನಲ್ಲಿ ಜಪಾನ್ ಜೊತೆಗೆ ಒಳ್ಳೆಯ ಒಂದು ಸಂಬಂಧಗಳು ಇವತ್ತು ಇರುವಂಥದ್ದು. ಮುಂದೆ ಕೂಡ ಇವು ಕಂಟಿನ್ಯೂ ಆಗ್ತಾವೆ. ಕೆಡುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಯಾಕಂದರೆ ಯಾವುದೇ ಸಂಬಂಧಗಳು ಕೆಡಬೇಕಾದ್ರೆ ಹಿಸ್ಟ್ರಿ ಸರಿ ಇದ್ದರೆ ಏನೂ ಆಗೋದಿಲ್ಲ. ಹಿಸ್ಟ್ರಿ ಭಾಳ ಕ್ಲಿಯರ್ ಇದೆ. ಬೌದ್ಧ ಧರ್ಮ ಉಗಮವಾಗಿದ್ದು ಏಷ್ಯಾದಲ್ಲಿ, ಇಂಡಿಯಾದಲ್ಲಿ. ಸೊ ಹೀಗಾಗಿ ವೆರಿ ಗುಡ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದಿ ಜಪಾನ್. ಓಕೆ, ನೆಕ್ಸ್ಟ್ ಇಲ್ಲಿದೆ ನಮಗೆ ನೋಡ್ಬೋದು ನೀವು. ಓಕೆ, ಸೊ ಇದು ನಮ್ಮ ಫಿಜಿಯಾಮಾ ಪರ್ವತ. ಫಿಜಿಯಾಮಾ ಹಿಂಗೆ ಬರಿಬೇಕು, ಕನ್ನಡದಲ್ಲಿ ಹಿಂಗೆ ಬರಿಬೇಕು, ಫಿಜಿಯಾಮಾ ಅಂದ್ರೂ ಒಂದೇ, ಅಥವಾ ಫಿಜಿ ಶಾನ್ ಅಂದ್ರೂ ಒಂದೇ. ಫಿಜಿಯಾಮಾ ಬೇರೆ ಬೇರೆ ಹೆಸರಿನಿಂದ ಅವರು ಕರೆಯುವಂಥದ್ದು. ಫಿಜಿ ಶಾನ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವರು ಈ ಒಂದು ಪರ್ವತವನ್ನು ಇಲ್ಲಿ ಕರೀತಾ ಹೋಗುವಂಥದ್ದು. ನೆಕ್ಸ್ಟು ಇನ್ನು ನೆಕ್ಸ್ಟ್ ಎಲ್ಲಿ ಬರಬೇಕಪ್ಪ ಅಂತಂದರೆ, ನೀವು ನಮ್ಮ ಭಾರತ ದೇಶ ಇಲ್ಲಿದೆ. ಇಂಡಿಯಾದಿಂದ ಈ ಕಡೆಗೆ ಪಾಕಿಸ್ತಾನ್, ಇಲ್ಲಿಂದ ಸ್ವಲ್ಪ ಈ ಕಡೆಗೆ ಬರಬೇಕು, ಪಾಕಿಸ್ತಾನ್ ಕಡೆಯಿಂದ. ಓಕೆ, ಸೊ ಇಲ್ಲಿ ಇಂಡಿಯಾ ಇದೆ, ಭಾರತ ದೇಶ. ಸ್ವಲ್ಪ ನಿಮ್ಮ ಪೊಲಿಟಿಕಲ್ ಮ್ಯಾಪಿಗೆ ಬರಬೇಕು. ಪೊಲಿಟಿಕಲ್ ಮ್ಯಾಪ್ ಇಲ್ಲಿವರೆಗೂ ನೀವು ಸ್ವಲ್ಪ ಫಿಸಿಕಲ್ ಮ್ಯಾಪ್ ನೋಡ್ತಾ ಇದ್ರಿ. ಸೊ ನಾವು ಕಮ್ ಟು ದಿ ಪೊಲಿಟಿಕಲ್ ಮ್ಯಾಪ್ ಆಫ್ ಏಷ್ಯಾ. ಪೊಲಿಟಿಕಲ್ ಮ್ಯಾಪಿಗೆ ಬರಬೇಕು. ಇಲ್ಲಿ ಕೆಲವೊಂದಿಷ್ಟು ದೇಶಗಳಿದವು, ಇವು ನೋಡೋಣ. ಸ್ವಲ್ಪ ಇವು ನ್ಯೂಸಲ್ಲಿ ಇರ್ತಾವ. ಇವು ದೇಶಗಳು ಎಲ್ಲಿ ಬರ್ತಾವಪ್ಪ ಅಂತಂದರೆ SCO ಒಳಗಡೆ ಬರ್ತಾವೆ. SCO ಕೇಳಿರ್ಬೋದು, ಶಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ ಅಂಥೇಳಿ ಕರಿತೀವಿ. ಶಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ SCO ಒಳಗಡೆ ಬರುವಂಥದ್ದು. ಸೊ ಇಲ್ಲಿ ಮೊದಲು ನಾವು ಎಲ್ಲ ದೇಶಗಳನ್ನು ನೋಡೋಣ, ಯಾವ್ಯಾವ ದೇಶಗಳದಾವ ಅಂಥೇಳಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ
ಅದ್ರ ಬಗ್ಗೆ ಈಗ ಸದ್ಯ ಏನೇನು ಅವ್ರು ನ್ಯೂಸ್ನಾಗ ಅದರ ನಾನು ಹೇಳ್ಕೊಂಡು ಬರ್ತೀನಿ. ಫಸ್ಟು ಈ ಕಡೆ ಪಾಕಿಸ್ತಾನ ಇರುವಂಥದ್ದು, ಕ್ಯಾಪಿಟಲ್ ಸಿಟಿ ಇಸ್ಲಾಮಾಬಾದ್. ಅದಾದಮೇಲೆ ಅಫ್ಘಾನಿಸ್ತಾನ್. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ. ಅಫ್ಘಾನಿಸ್ತಾನ್ ಜೊತೆಗೆ ಗಡಿ ಹಂಚಿಕೊಳ್ತಕ್ಕಂಥ ದೇಶಗಳನ್ನು ನೋಡ್ಕೊಂಡಿರ್ಬೇಕು. ಯಾಕಂದರೆ ಲಾಸ್ಟ್ ಇಯರ್ 2021 ಒಳಗಡೆ ಈಗೊಂದು 6 ತಿಂಗಳ ಹಿಂದೆ ಅಫ್ಘಾನಿಸ್ತಾನ್ ಭಾಳ ನ್ಯೂಸಲ್ಲಿತ್ತು. ತಾಲಿಬಾನು ಎಲ್ಲ ಸಿಕ್ಕಾಪಟ್ಟೆ ಗಲಾಟೆಯಾಗಿ ತಾಲಿಬಾನ್ ಗೌರ್ಮೆಂಟನ್ನೇ ಬಂದೈತಿ ಈಗ. ಓಕೆ, ಅಫ್ಘಾನಿಸ್ತಾನ ಒಳಗಡೆ ತಾಲಿಬಾನ್ ಗೌರ್ಮೆಂಟ್ ಬಂದಿದೆ. ಮೊದಲಿದ್ದಂಥ ಗೌರ್ಮೆಂಟನ್ನು ತೆಗೆದು ಹೋಗಿದ್ದಾರೆ. ಸೊ ಸ್ವಲ್ಪ ನ್ಯೂಸಲ್ಲಿದೆ. ಯಾವುದು? ಅಫ್ಘಾನಿಸ್ತಾನ್. ಇದರದ್ದು ಕ್ಯಾಪಿಟಲ್ ಕಾಬೂಲ್ ನಗರ. ಹೆರಾತ್ ಅಂಥೇಳಿ ಇನ್ನೊಂದು ಬಿಸ್ನೆಸ್ ಸೆಂಟರ್ ಇದೆ, ಹೆರಾತ್. ಅಫ್ಘಾನಿಸ್ತಾನ್ ಆದಮೇಲೆ ನೆಕ್ಸ್ಟು ಮೇಲ್ಗಡೆಗೆ ತಜ್ಕಿಸ್ತಾನ್ ಸಿಗ್ತಾ ಇದೆ ಎಲ್ಲರಿಗೂ. ಸ್ವಲ್ಪ ಮಾರ್ಕ್ ಮಾಡಿರ್ಬೇಕು ಅದನ್ನ. ತಜ್ಕಿಸ್ತಾನ್ಸ್ ಕ್ಯಾಪಿಟಲ್ ದುಶಂಬೆ. ತಜ್ಕಿಸ್ತಾನಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ನಮಗೆ ಕಿರ್ಗಿಸ್ತಾನ್ ಸಿಗುವಂಥದ್ದು. ಕಿರ್ಗಿಸ್ತಾನ್ಸ್ ಕ್ಯಾಪಿಟಲ್ ಬಿಷ್ಕೆಕ್. ನೆಕ್ಸ್ಟ್ ಅಲ್ಲಿಂದ ನೀವು ಲೆಫ್ಟ್ ಸೈಡಿಗೆ ಬಂದ್ರಿ ಅಂತಂದರೆ ಇನ್ನೊಂದು ದೇಶ ಇದೆ, ಉಜ್ಬೇಕಿಸ್ತಾನ್. ತಾಷ್ಕೆಂಟ್ ಇಸ್ ದ ಕ್ಯಾಪಿಟಲ್. ತಾಷ್ಕೆಂಟ್ ಇಸ್ ದ ಕ್ಯಾಪಿಟಲ್ ಸಿಟಿ. ಓಕೆ, ಸೊ ತಾಷ್ಕೆಂಟ್. ಉಜ್ಬೇಕಿಸ್ತಾನದಿಂದ ಸ್ವಲ್ಪ ಕೆಳಗಡೆ ಬಂದ್ರಿ ಅಂತಂದರೆ ತುರ್ಕ್ಮೇನಿಸ್ತಾನ್ ಅಶ್ಗಬಾತ್ ಕೇಳಿರ್ಬೋದು ನೀವು. ಅಶ್ಗಬಾತ್ ಅಂಥೇಳಿ ಕೆಲವೊಂದು ಅಗ್ರಿಮೆಂಟ್ಗಳು ಕೂಡ ಆಗಿದ್ದವು. ಓಕೆ, ಬೇರೆ ದೇಶಗಳಿಂದ ನಾವು ಗ್ಯಾಸನ್ನು ಪೈಪ್ಲೈನ್ ಮೂಲಕ ತರೋದು, ಇವೆಲ್ಲ ತಾಪಿ ಅಗ್ರಿಮೆಂಟು, ಅಶ್ಗಬಾತ್ ಅಗ್ರಿಮೆಂಟು, ಇವೆಲ್ಲ ಭಾಳಷ್ಟು ಅಗ್ರಿಮೆಂಟ್ಗಳು ಆಗಿದ್ದಾವೆ. ಇದೆಲ್ಲ ಸೆಂಟ್ರಲ್ ಏಷ್ಯಾ ಇಲ್ಲಿ ಬರೆದಿದ್ದಾರೆ. ಸೆಂಟ್ರಲ್ ಏಷ್ಯಾ ಜೊತೆಗೆ ಸಾಕಷ್ಟು ಅಗ್ರಿಮೆಂಟ್ಗಳು ಆಗಿದ್ದವು. ನೆಕ್ಸ್ಟು ತುರ್ಕ್ಮೇನಿಸ್ತಾನ್ ಆದಮೇಲೆ ಮೇಲ್ಗಡೆ ಬರೋದು ಸ್ವಲ್ಪ ದೊಡ್ಡದಿದೆ, ಇದು ಕಜಾಕಿಸ್ತಾನ್ ಅಥವಾ ಕಜಕಿಸ್ತಾನ್ ಅಂತ ಕರೀತಾರೆ. ಕಜಕಿಸ್ತಾನ್ಸ್ ಕ್ಯಾಪಿಟಲ್ ಇಲ್ಲಿ ಆಸ್ಥಾನ ಅಂತ ಕೊಟ್ಟಿದ್ದಾರೆ, ಇದೆ ಬಟ್ ಇದಕ್ಕೆ ಆಸ್ಥಾನ ತೆಗೆದು ಹೆಸರನ್ನು ನೂರ್ ಸುಲ್ತಾನ್ ಅಂತ ಮಾಡಿದ್ದಾರೆ. ಕಜಕಿಸ್ತಾನ್ನ ರಾಜಧಾನಿ. ಓಕೆ, ಸೊ ಅದನ್ನು ತೆಗೆದು ನೂರ್ ಸುಲ್ತಾನ್ ಅಂತ ಮಾಡಿದ್ದಾರೆ. ಹೆಸರಟ್ಟ ಚೇಂಜ್, ಮತ್ತು ಪ್ರದೇಶ ಅದೇ ಇದೆ, ಉಳಿದಿದ್ದೇನು ಚೇಂಜ್ ಇಲ್ಲ. ಬಟ್ ಆಸ್ಥಾನ ಹೆಸರು ತೆಗೆದು ನೂರ್ ಸುಲ್ತಾನ್ ಮಾಡಿದ್ದಾರೆ. ನಾವು ಹೆಂಗೆ ಡೆಲ್ಲಿ ಇದ್ದಿದ್ದನ್ನು ನ್ಯೂ ಡೆಲ್ಲಿ ಮಾಡಿದ್ದೀವಿ, ಸೊ ಹಂಗೆ ಅವರು ಆಸ್ಥಾನ ಇದ್ದಿದ್ದನ್ನು ನೂರ್ ಸುಲ್ತಾನ್ ಅಂತೇಳಿ ಮಾಡಿರುವಂಥದ್ದು. ಇದು ಡೆವಲಪಿಂಗ್ ಕಂಟ್ರಿ ಇದು. ಯಾವುದು? ಓಕೆ, ಸೊ ಕಜಾಕಿಸ್ತಾನ್, ನೂರ್ ಸುಲ್ತಾನ್. ಕಜಾಕಿಸ್ತಾನ್ಸ್ ಕ್ಯಾಪಿಟಲ್ ನೂರ್ ಸುಲ್ತಾನ್, ಆಸ್ಥಾನ. ಓಕೆ, ಇನ್ನು ನೆಕ್ಸ್ಟ್ ಕಜಾಕಿಸ್ತಾನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಕ್ಯಾಸ್ಪಿಯನ್ ಸಮುದ್ರದ ವಿಶೇಷತೆ ಏನಂತಂದರೆ, ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗ ಲೆಫ್ಟ್ ಸೈಡಲ್ಲಿ ನಮಗೆ ಯುರೋಪ್ ಖಂಡ ಬರ್ತದೆ. ಕ್ಯಾಸ್ಪಿಯನ್ ಸಮುದ್ರದ ಎಡಗಡೆ ಸೈಡು ನಮಗೆ ಯುರೋಪ್ ಖಂಡ ಬರುವಂಥದ್ದು, ಇದರ ರೈಟ್ ಸೈಡಿಗೆ ನಮಗೆ ಏಷ್ಯಾ ಖಂಡ ಬರುವಂಥದ್ದು. ಕೆಲವು ಸಮುದ್ರಗಳು, ಕೆಲವು ಪರ್ವತ ಶ್ರೇಣಿಗಳು ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ನೀವು ಇನ್ನೊಂದು ನೋಡ್ಬೇಕು, ನಮಗೆ ಮುಖ್ಯವಾಗಿ ನೋಡ್ಬೇಕಂತಂದರೆ ಕಜಾಕಿಸ್ತಾನ್, ಆಮೇಲೆ ಕಿರ್ಗಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್, ಈ 4 ದೇಶಗಳು ನಮಗೆ ಭಾರತದ ಜೊತೆಗೆ SCOದಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ. SCO ಅಂತಂದ್ರೇನು? ಶಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್. 2001ರಲ್ಲಿ ಶುರುವಾದಂಥ ಒಂದು ಗುಂಪಿದು. ಹೆಸರು ನೋಡ್ರೆ ಗೊತ್ತಾಗ್ಬಿಡ್ತೈತೆ ನಿಮಗೆ ಯಾರು ಶುರು ಮಾಡಿದಾರೆ. ಶಂಘಾಯ್ ಅಂತ ಹೆಸರಿಟ್ಟಾರಂದರೆ ಚೈನಾ ಶುರು ಮಾಡಿದ್ದಾರೆ. ಸೊ ಇವತ್ತು ಅದರೊಳಗಡೆ 8 ಜನ ಸದಸ್ಯ ರಾಷ್ಟ್ರಗಳಿದ್ದಾವೆ. ಇವರು ಪ್ರತಿ ವರ್ಷ ಶೃಂಗಸಭೆಗಳನ್ನು ನಡೆಸ್ತಾರೆ. ಚೈನಾನೂ ಇದೆ. ಸೊ ಇದರೊಳಗಡೆ ಇವರು ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್, ರಷ್ಯಾ, ಚೈನಾ, ಇಂಡಿಯಾ, ಪಾಕಿಸ್ತಾನ್, ಟೋಟಲ್ ಆಗಿ 8 ದೇಶಗಳು ಇರುವಂಥದ್ದು. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ್ 2017ರಲ್ಲಿ ಇದರ ಸದಸ್ಯತ್ವವನ್ನು ಪಡ್ಕೊಂಡು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಬಿಕಮ್ ದಿ full-fledged official members of SCO in the year 2017. 2017ರೊಳಗಡೆ ಇವೆರಡೂ ದೇಶಗಳು ಶಂಘಾಯ್ ಕೋಆಪರೇಷನ್ ಆರ್ಗನೈಜೇಷನಿನ ಒಂದು ಸಂಘಟನೆಯ ಒಂದು ಸದಸ್ಯತ್ವವನ್ನು ಪಡ್ಕೊಂಡು ಅಲ್ಲಿಂದ ಇದು ನಡೀತಾ ಇದೆ. ಮತ್ತು ಇವ್ರ ಜೊತೆ ಯಾಕೆ ಶೃಂಗಸಭೆ ಎಲ್ಲ ಮಾಡಬೇಕು? ರಷ್ಯಾ, ಚೈನಾ ಬಿಡ್ರಿ, ಅವ್ರದ್ದು ಎಕನಾಮಿಕಲಿ ಗ್ರೋಯಿಂಗ್ ಇದೆ, ಅವ್ರ ಜೊತೆ ಪಾರ್ಟ್ನರ್ಶಿಪ್ ಓಕೆ. ಬಟ್ ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್ ಯಾಕೆ ಇವ್ರ ಜೊತೆ ಯಾಕೆ ಅಂತಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ವೆರಿ ರಿಚ್ ರಿಸೋರ್ಸ್ ಅದು. ಸ್ಪೆಷಲಿ ಕಜಾಕಿಸ್ತಾನ್ ಸಿಕ್ಕಾಪಟ್ಟೆ ಆಯಿಲ್ ಅಂದರೆ ತೈಲದ ನಿಕ್ಷೇಪಗಳು, ಕ್ರೂಡ್ ಆಯಿಲ್ ಸಿಗ್ತದೆ. ಇದಕ್ಕಿಂತ ಹೆಚ್ಚಾಗಿ ನಮಗೆ ಯಾವ ಸಿಗ್ತದೆ? ನ್ಯಾಚುರಲ್ ಗ್ಯಾಸ್. ಇದು ಮ್ಯಾಲೆ ಹೋದಂಗೆಲ್ಲ ನ್ಯಾಚುರಲ್ ಗ್ಯಾಸ್ ಭಾಳ ಹಾಕೊಂತ ಹೋಗ್ತದೆ. ಇದ್ರ ಮ್ಯಾಲಿನ ರಷ್ಯಾ ಬರ್ತೈತಿ.
ಅದಕ್ಕೆ ನೀವು ಇತ್ತೀಚೆಗೆ ರಷ್ಯಾ ಜೊತೆ ಯುದ್ಧ ಆಗಬೇಕಾದಾಗ ನೋಡಿದಿರಿ ನೀವು. ಸೊ ಜರ್ಮನಿಯವರು ರಷ್ಯಾ ಮೇಲೆ ಸಿಟ್ಟು ಮಾಡಿಕೊಂಡು ಜರ್ಮನಿಯವ್ರು ಏನು ಹೇಳಿದಾರ, ನಾವು ರಷ್ಯಾದಿಂದ ಒಟ್ಟ ಗ್ಯಾಸ್ ತರಂಗಿಲ್ಲ ಅಂತ ಹೇಳಿದ್ದಾರೆ. ಜೋಶ್ನಾಗ ಹೇಳ್ಯಾರ ಅಷ್ಟೇ ಅವರು. ಬಟ್ ಜರ್ಮನಿಗೆ ಬೇಕಾಗುವಂಥ 50% ನ್ಯಾಚುರಲ್ ಗ್ಯಾಸ್ ರಷ್ಯಾದಿಂದನೇ ಬರ್ತದೆ. 50% ನ್ಯಾಚುರಲ್ ಗ್ಯಾಸ್ ಬರೋದು ಬಂದಾದರೆ ಇವ್ರು ಅದನ್ನು ಅಲ್ಟರ್ನೇಟಿವ್ ಮತ್ತು ಬೇರೆ ವೇ ಹುಡ್ಕೋಬೇಕೀಗ, ಅದು ಪ್ರಾಬ್ಲಮ್ ಇದೆ. ಬಟ್ ಜರ್ಮನಿ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, ಯುರೋಪ್ ದೇಶದ ಬಹುತೇಕ ರಾಷ್ಟ್ರಗಳಿಗೆ ನ್ಯಾಚುರಲ್ ಗ್ಯಾಸನ್ನು ಕಜಾಕಿಸ್ತಾನ್, ರಷ್ಯಾ, ಆಮೇಲೆ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್ ಈ ದೇಶಗಳಿಂದ ಇಲ್ಲಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಬಟ್ ಇವರಲ್ಲಿ ಗ್ಯಾಸು ನಿಕ್ಷೇಪಗಳು ಭಾಳ ಅದಾವ. ಬಟ್ ಆ ಗ್ಯಾಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಗಣಿಗಾರಿಕೆ ಮಾಡಿ ಹೊರಗಡೆ ತೆಗೆದು ಮಾರಾಟ ಮಾಡಿ ಲಾಭ ಮಾಡ್ಕೊಳ್ಳುವಂಥ ಟೆಕ್ನಾಲಜಿ ಇವ್ರಿಗೆ ಗೊತ್ತಿಲ್ಲ. ಅದನ್ನು ಬೇರೆ ದೇಶದವ್ರು ಹೋಗಿ ಅಲ್ಲಿ ಮಾಡ್ತಾರೆ. ಅದಕ್ಕಾಗಿ ನಮ್ಮ ದೇಶ ಕೂಡ ಇವ್ರ ಜೊತೆ ಒಪ್ಪಂದಗಳನ್ನು ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಕಜಾಕಿಸ್ತಾನ್ ಮತ್ತು ಇಂಡಿಯಾ ನಡುವೆ ಸಾಕಷ್ಟು ಒಪ್ಪಂದಗಳಾಗಿದ್ದವು. ಮುಂದಿನ ದಿನಗಳಲ್ಲಿ ಕಜಾಕಿಸ್ತಾನ್ ಇಂಡಿಯಾ ನಡುವೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕೂಡ ಅಲ್ಲಿಂದ ಬರೋ ಸಾಧ್ಯತೆ ಇದೆ. ಇನ್ನು ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ತೊಗೋತದೆ. ಬಟ್ಟು ಈ ರೀಜನ್ ನಿಮಗೆ ಗೊತ್ತಿರಬೇಕು, ನಮ್ಮ ಮಧ್ಯ ಏಷ್ಯಾದೊಳಗಡೆ ಆಯಿಲು ಮತ್ತು ನ್ಯಾಚುರಲ್ ಗ್ಯಾಸ್, ಆಯಿಲ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಬಟ್ ನ್ಯಾಚುರಲ್ ಗ್ಯಾಸ್ ಮಾತ್ರ ಭಾಳ ಇದೆ. ಮತ್ತು ನೀವು ಸ್ವಲ್ಪ ಈ ಕಡೆ ಕೆಳಗೆ ಬಂದಿರಪ್ಪ ಅಂತಂದರೆ ಇಲ್ಲಿ ಮತ್ತೆ ಆಯಿಲ್ ಶುರುವಾಗಿಬಿಡ್ತದೆ. ಇರಾನ್ ಸರ್, ಇರಾನ್ ಇದು ಪ್ರಮುಖ ದೇಶ. ನಮಗೆ ಕಚ್ಚಾ ತೈಲವನ್ನು ರಫ್ತು ಮಾಡ್ತಕ್ಕಂಥ ಪ್ರಮುಖ ದೇಶಗಳಲ್ಲಿ ಇರಾನ್ ಕೂಡ ಒಂದು ಇರುವಂಥದ್ದು. ಇವೆಲ್ಲ ಏನಪ್ಪ ಅಂತಂದರೆ ಮಧ್ಯ ಏಷ್ಯಾದ ದೇಶಗಳು. ಓಕೆ, ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಏನು ಗಮನಿಸ್ಬೇಕಪ್ಪ ಅಂತಂದರೆ ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ಇಲ್ಲಿ ಕಜಾಕಿಸ್ತಾನ್ ಇದೆ, ಇಲ್ಲಿ ಉಜ್ಬೇಕಿಸ್ತಾನ್ ಇದೆ. ಈ ಎರಡೂ ದೇಶಗಳ ಗಡಿ ಭಾಗದಲ್ಲಿ ಒಂದು ಸರೋವರ ಅಥವಾ ಸಮುದ್ರ ಇಂಟರ್ಚೇಂಜ್ ಆಗಿ ಕರೀತಾರೆ. ಕೆಲವೊಂದು ಸಮುದ್ರ ಅಂತಾರೆ, ಕೆಲವೊಂದು ಸರೋವರ ಅಂತಾರೆ. ಆ್ಯಕ್ಚುಲಿ ಸರೋವರಕ್ಕೆ ಆಗುವಷ್ಟು ಏರಿಯಾ ಐತಿ, ಬಟ್ ಸಮುದ್ರ ಅಂತಾರೆ ಅವ್ರು. ಯಾವುದಿದೆ? ಅರಲ್ ಸಿ, ಅರಲ್ ಸಮುದ್ರ ಇರುವಂಥದ್ದು ಅರಲ್ ಸಿ. ಇದನ್ನು ಒಂದ್ಸರಿ KS ಎಕ್ಸಾಮ್ ಒಳಗಡೆ ಕೇಳಿದ. ಅರಲ್ ಸಿ ಈಸ್ ಲೊಕೇಟೆಡ್ ಬಿಟ್ವೀನ್ ವಿಚ್ ಅಮಂಗ್ ದ ಫಾಲೋವಿಂಗ್ 2 countries, ದಟ್ ಈಸ್ ಕಜಾಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್. ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ಗಳ ಗಡಿ ಭಾಗದಲ್ಲಿರುವಂಥ ಸಮುದ್ರ ಯಾವುದು? ಅರಲ್ ಸಮುದ್ರ ಭಾಳ ಸಣ್ಣದಿದೆ. ಬಟ್ ಈಗಾಗಲೇ ಕೆಲವು ಜನ ಅದನ್ನು ಕ್ವಶನು ಕೇಳ್ತಾರೆ. ಇನ್ನೊಂದು 2000 3000 ವರ್ಷಕ್ಕೆ ಇದು ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬತ್ತಿ ಹೋಗ್ತದೆ, ಬರೋ ನೀರು ಕಡಿಮೆ, ಫ್ರೆಶ್ ವಾಟರ್ ಬಂದು ಸೇರೋದು ಕಡಿಮೆ ಇದೆ. ಇಲ್ಲಿಂದ ಬಿಸಿಲು ಹೆಚ್ಚಾಗಿ ಆವಿಯಾಗಿ ಹೋಗುವಂಥ ನೀರನ್ನು ಜಾಸ್ತಿ ಇದೆ. ಸೊ ಇನ್ಕಮಿಂಗ್ ಕಡಿಮೆ ಇದೆ, ಔಟ್ ಗೋಯಿಂಗ್ ಜಾಸ್ತಿ ಇದೆ. ಇನ್ಪುಟ್ ಕಡಿಮೆ ಆಗಿ ಔಟ್ಪುಟ್ ಜಾಸ್ತಿ ಆತಂದರೆ ಒಂದು ದಿವಸ ದಿಸ್ ಸಿ ವಿಲ್ ಗೋಯಿಂಗ್ ಟು ಡಿಸಪಿಯರ್. ಓಕೆ, ಸೊ ಇದು ನಮಗೆ ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳ ಗಡಿ ಭಾಗದಲ್ಲಿರುವಂತಹ ಒಂದು ಸಮುದ್ರ, ಅರಲ್ ಸಮುದ್ರ ಅಂಥೇಳಿ ಕರಿತೀವಿ. ಇದೊಂದು ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರುವಂಥದ್ದು ದಟ್ ಈಸ್ ಇರಾನ್. ಈ ಕಡೆ ಸೈಡ್ಗೆ ಬರೋಣ. ಇಲ್ಲಿ ನಮಗೆ ಇರಾನ್ ಬರ್ತದೆ. ಇರಾನ್ ದೇಶದ ಮೇಲೂ ನಿಮಗೆ ಕ್ವಶನ್ ಕೇಳ್ಬೋದು. ಯಾಕಂದರೆ ಇರಾನು ನ್ಯೂಸಲ್ಲಿ ಇದ್ದಾರೆ, ಅವರು ನ್ಯೂಸಲ್ಲಿ ಇರತ್ತಾರೆ, ಯಾವಾಗಿದ್ರೂ ನ್ಯೂಸಲ್ಲಿ ಇರತ್ತಾರೆ ಅವರು. ಇರಾನ್ ದೇಶ, ಕ್ಯಾಪಿಟಲ್ ಇಸ್ ತೆಹರಾನ್. ಇರಾನ್ ದೇಶದ ರಾಜಧಾನಿ ಯಾವುದಿದೆ? ಕ್ಯಾಪಿಟಲ್ ಸಿಟಿ ತೆಹರಾನ್ ಕ್ಯಾಪಿಟಲ್ ಇದೆ. ನಾಳೆ ಒಂದು ಕ್ವಶನ್ ಕೇಳ್ಬೋದು, ಇರಾನ್ ದೇಶ ಯಾವ 2 ಸಮುದ್ರಗಳ ಮಧ್ಯಭಾಗದಲ್ಲಿದೆ? ಇರಾನ್ ದೇಶ ಯಾವ 2 ಸಮುದ್ರಗಳ ಮಧ್ಯಭಾಗದಲ್ಲಿದೆ? ಒಂದು, ಇದು ನಮಗೆ ಪರ್ಷಿಯನ್ ಗಲ್ಫ್ ಅಂತಂದರೆ ಅರಬ್ಬಿ ಸಮುದ್ರನೇ ಬರ್ತೈತಿ. ಇಲ್ಲಿ ನಮಗೆ ಕ್ಯಾಸ್ಪಿಯನ್ ಸಮುದ್ರ ಬರ್ತದೆ. ಅರಬ್ಬಿ ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳ ಮಧ್ಯಭಾಗದೊಳಗಡೆ ಇರಾನ್ ಇರುವಂಥದ್ದು. ಕ್ಯಾಪಿಟಲ್ ಸಿಟಿ ಇಲ್ಲಿ ಬರ್ತದೆ, ವೆರಿ ನಿಯರ್ ಟು ಕ್ಯಾಸ್ಪಿಯನ್ ಸಿ. ಕ್ಯಾಪಿಟಲ್ ಸಿಟಿ ಯಾವುದಿದೆ? ತೆಹರಾನ್ ಈಸ್ ವೆರಿ ನಿಯರ್ ಟು ಕ್ಯಾಸ್ಪಿಯನ್ ಸಿ. ಸೊ ತೆಹರಾನ್. ಸೊ ಇರಾನ್ ದೇಶ ಇಂಡಿಯಾಗೆ ವೆರಿ ಫ್ರೆಂಡ್ಲಿಯೆಸ್ಟ್ ಕಂಟ್ರಿ ಆ್ಯಂಡ್ ವಿ ಆರ್ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ದಿ ಇರಾನ್. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಚೈನಾದವರು ಒಂದು ಸ್ಟ್ರಾಟಜಿಯನ್ನು ಮಾಡಿರ್ತಾರೆ. ಯಾವುದಪ್ಪ? ಭಾರತದ ಸುತ್ತಮುತ್ತ ಏನು ಮಾಡೋದು ಅಂತಂದರೆ ಪೋಲ್ಟ್ ಎಲ್ಲ ಕ್ರಿಯೇಟ್ ಮಾಡೋದು. ಅದರಾಗೆ ಪಾಕಿಸ್ತಾನದೊಳಗಡೆ ಒಂದು ಪೋಲ್ಟ್ ಮಾಡಿದ್ದಾರೆ. ಪಾಕಿಸ್ತಾನಿನ ದಕ್ಷಿಣ ಭಾಗ ಇದು ಪಾಕಿಸ್ತಾನ್ ದೇಶದ ದಕ್ಷಿಣ ಭಾಗ. ಇದನ್ನು ನಾವು ಏನಂತ ಕರಿತೀವಿ? ಬಲೂಚಿಸ್ತಾನ್ ಅಂತ ಕರಿತೀವಿ. ಪಾಕಿಸ್ತಾನ ದಕ್ಷಿಣ ಭಾಗ ಬಲೂಚಿಸ್ತಾನ್. ಈ ಬಲೂಚಿಸ್ತಾನ್ದಾಗ ಏನೈತಪ್ಪ ಅಂತಂದರೆ ಇಲ್ಲಿ ಕೆಳಗಡೆಗೆ ಒಂದು ಪೋಲ್ಟ್ ಮಾಡಿದ್ದಾರೆ. ಯಾವ ಪೋಲ್ಟ್ ಮಾಡಿದಾರ? ಗ್ವಾದಾರ ಅಂತ ಒಂದು ಪೋಲ್ಟ್ ಮಾಡಿದ್ದಾರೆ. ಗ್ವಾದಾರ ಬಂದರು ಬರ್ಕೊಳ್ರಿ, ಕೇಳಿದ್ದಾರೆ, ಇದನ್ನು ಭಾಳ ಸರಿ ಕೇಳಿದಾರ. ಗ್ವಾದಾರ ಬಂದರು, ಗ್ವಾದಾರ ಪೋಲ್ಟ್ ಎಲ್ಲಿ ಮಾಡಿದ್ದಾರೆ ಇದನ್ನು? ಸೊ ಪಾಕಿಸ್ತಾನದೊಳಗಡೆ ಮಾಡಿದ್ದಾರೆ. ಯಾರು ಕ್ರಿಯೇಟ್ ಮಾಡಿದಾರ? ಚೈನಾದವರು ಕ್ರಿಯೇಟ್ ಮಾಡಿದ್ದಾರೆ. ಈಗ ಇದನ್ನು ಮಾಡಿದ್ದಾರೆ ಅಂತಂದರೆ ಮತ್ತು ನಾವು ಇದಕ್ಕೆ ಏನಾರು ಕೌಂಟರ್ ಮಾಡ್ಬೇಕಲ್ಲ. ದಿಸ್ ಈಸ್ ವೆರಿ ನಿಯರ್ ಟು ಮುಂಬೈಗೆ ಸಮೀಪ ಐತಿ.
ಸೊ ನಾವು ಮುಂಬೈಗೆ ಸಮೀಪ ಇತ್ತಪ್ಪ ಅಂತಂದರೆ ಇದಕ್ಕೆ ಇವ್ರು ಇಲ್ಲಿ ಅಟ್ಯಾಕ್ ಮಾಡಕತ್ತಂದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಇಲ್ಲಿ ಸಮೀಪ ಏನಾರು ಬೇಕು ನಮಗೆ. ಅದಕ್ಕೆ ನಮ್ಮವ್ರು ಏನು ಮಾಡಿದ್ದಾರೆ, ಇರಾನ್ ದೇಶದೊಳಗಡೆ ಒಂದು ಬಂದರು ಮಾಡಿದ್ದಾರೆ. ಇದರ ಹೆಸರು ಏನಂತಂದರೆ ಚಾಬಹಾರ ಬಂದರು. ಚಾಬಹಾರ ಬಂದರು ಅಂತ ಕರಿತೀವಿ ಇರಾನ್ ದೇಶದೊಳಗಡೆ. ಇರಾನ್ ಇಸ್ ಅ ವೆರಿ ಫ್ರೆಂಡ್ಲಿಯೆಸ್ಟ್ ಕಂಟ್ರಿ ಆಫ್ ಇಂಡಿಯಾ. ಭಾರತಕ್ಕೆ ಅತ್ಯಂತ ಪೂರ್ವಕವಾದಂಥ ದೇಶ. ಸೊ ಇರಾನ್ ದೇಶದೊಳಗಡೆ ಒಂದು ಬಂದರು ಇದೆ. ಯಾವ ಬಂದರು? ಚಾಬಹಾರ ಬಂದರು ಅಂತ ಕರಿತೀವಿ. ಚಾಬಹಾರ ಬಂದರು ಇರಾನ್ ದೇಶದಲ್ಲಿರ್ತಕ್ಕಂತಹ ಒಂದು ಬಂದರು, ಚಾಬಹಾರ ಬಂದರು. ಯಾರು ಮಾಡಿದ್ದಾರೆ ಇದನ್ನು? ಇಂಡಿಯಾ ಮಾಡಿದ್ದಾರೆ. ಸ್ಟ್ರಾಟಜಿಕ್. ನಾವು ಈ ಬಂದರು ಮಾಡಿ ಫ್ರೀ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಈ ಬಂದರು ಮಾಡಿದ್ರಿಂದ ನಮಗೆ ಇಲ್ಲಿ ನೌಕಾನೆಲೆನೂ ಮಾಡ್ಕೋಬೋದು, ಮತ್ತು ಇದ್ರ ಜೊತೆಗೆ ನಾವು ಇಲ್ಲಿಂದ ಅಫ್ಘಾನಿಸ್ತಾನಕ್ಕೂ ಹೋಗ್ಬೋದು. ವಿ ಆರ್ ಮೇಂಟೈನಿಂಗ್ ವೆರಿ ಗುಡ್ ರಿಲೇಷನ್ ವಿತ್ ಅಫ್ಘಾನಿಸ್ತಾನ್. ಯಾಕಂದರೆ ಹಿಂಗೆ ಹೋಗಕ್ಕೆ ಬರೋದಿಲ್ಲ ಅಫ್ಘಾನಿಸ್ತಾನ್, ಪಾಕಿಸ್ತಾನ ಬಿಡೋದಿಲ್ಲ. ಓಕೆ, ಸೊ ಹಾಗಾಗಿ ನಾವು ಎಲ್ಲಿಂದ ಹೋಗ್ಬೇಕು? ಇರಾನ್ ಟು ಅಫ್ಘಾನಿಸ್ತಾನ್. ಸೊ ಹೀಗಾಗಿ ಅಫ್ಘಾನಿಸ್ತಾನ್ ಜೊತೆ ಒಳ್ಳೆ ರಿಲೇಷನ್ ಉಳಿಬೇಕಂದ್ರೂ ನಮಗೆ ಚಾಬಹಾರ ಪೋರ್ಟ್ ಬೇಕು. ಗ್ವಾದಾರ ಬಂದರಿನಿಂದ ಇಂಡಿಯಾದ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಆಗಬಾರ್ದು ಅಂದರೂ ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಚಾಬಹಾರ ಬಂದರು ಬೇಕು. ಎರಡೂ ಒಂದು ಇಂಟೆನ್ಷನ್ಗೆ ಇರಾನ್ ದೇಶ ನಮಗೇನು ಕೊಟ್ಟಿರುವಂಥದ್ದು, ಈ ಚಾಬಹಾರ ಬಂದರು ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಸೊ ದಟ್ ಈಸ್ ವಾಟ್ ಇರಾನ್ ಈಸ್ ಆಲ್ಸೋ ಮೇಂಟೈನಿಂಗ್ ವೆರಿ ಗುಡ್ ರಿಲೇಷನ್ ವಿತ್ ಇಂಡಿಯಾ. ಓಕೆ, ಲಾಸ್ಟ್ ಟೈಮು ಹೋದ ವರ್ಷ ಅವರು ಕೂಡ ನ್ಯೂಸಲ್ಲಿದ್ದರು. ಅವ್ರದ್ದು ಅಮೇರಿಕಾದ್ದು ಜಗಳ ಆಗಿರ್ತಾವೆ ಅವಾಗವಾಗ. ಯಾಕಂದರೆ ಅಮೇರಿಕಾಕ್ಕೂ ಇರಾನ್ಗೂ ದುಶ್ಮನಿ ಭಾಳ ಇದೆ. ಏನು ದುಶ್ಮನಿ ಅಂತಂದರೆ ನ್ಯೂಕ್ಲಿಯರ್ ಬಾಂಬ್ ಮಾಡಬೇಡ ಅಂತ ಅವ್ರು ಹೇಳ್ತಾರೆ ಅಮೇರಿಕಾದವ್ರು. ಇವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡಲ್ದೆ ಇವ್ರು ಬಿಡೋದಿಲ್ಲ. ಇವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡೋರು ಅವ್ರು ಮಾಡಬೇಡ ಅಂತ ಅವ್ರು ಹೇಳೋರು. ಇದು ಯಾವಾಗಲೂ ರೆಗ್ಯುಲರ್ ಆಗಿ ನಡೀತಿರ್ತದೆ. ಸೊ ಇರಾನ್ ದೇಶದ ರಾಜಧಾನಿ ತೆಹರಾನ್. ಈಗ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಪೊಲಿಟಿಕಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ ಇರಾನ್ ದೇಶವನ್ನು. ನಿಮ್ಮ ಪೊಲಿಟಿಕಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ. ನೀವು ಪೊಲಿಟಿಕಲಿಂದ ಎಲ್ಲಿಗೆ ಹೋಗ್ಬೇಕು? ನಿಮ್ಮ ಫಿಸಿಕಲ್ ಮ್ಯಾಪಿಗೆ ಹೋಗ್ಬೇಕು. ಫಿಸಿಕಲ್ ಮ್ಯಾಪ್ ಆಫ್ ಇರಾನ್. ಫಿಸಿಕಲ್ ಮ್ಯಾಪ್ ಆಫ್ ಇರಾನ್ಗೆ ಹೋದ್ರಿ ಅಂತಂದರೆ, ಸೊ ಫಿಸಿಕಲ್ ಮ್ಯಾಪ್ ಆಫ್ ಇರಾನ್ ನಿಮಗೆ ಈ ಥರ ಕಾಣಿಸ್ತದೆ. ಸೊ ಇಲ್ಲಿ ನಿಮಗೆ ಒಂದೆರಡು ಮರುಭೂಮಿಗಳು ಸಿಗ್ತವೆ, ದಸ್ತ್ ಇ ಕವೀರ್ ಆ್ಯಂಡ್ ದಸ್ತ್ ಇ ಲುಟ್. ಇಲ್ಲಿ ಕೂಡ ಅದು ಬಹುಶಃ ಕೊಟ್ಟಿಲ್ಲ ಇದ್ರೊಳಗಡೆ. ದಸ್ತ್ ಇ ಕವೀರ್ ಆ್ಯಂಡ್ ದಸ್ತ್ ಇ ಲುಟ್ ಇಲ್ಲಿ ಸಿಗ್ತಾವೆ ನಿಮಗೆ ಮರುಭೂಮಿಗಳು. ಎರಡು ಮರುಭೂಮಿಗಳು ಸಿಗ್ತಾವೆ, ದಸ್ತ್ ಇ ಕವೀರ್ ಆ್ಯಂಡ್ ದಸ್ತ್ ಇ ಲುಟ್. ಎರಡು ಮರುಭೂಮಿಗಳು ನೋಡ್ರಿ. ಏಷ್ಯಾದೊಳಗಡೆ ಯಾವ್ಯಾವ ಮರುಭೂಮಿಯನ್ನು ನೋಡ್ತಾ ಇದ್ವಿ ನಾವು? ಮೊದಲು ನಮ್ಮ ಥಾರ್ ಮರುಭೂಮಿ, ಎರಡನೇದ್ದು ತಕ್ಲಾಮಕನ್ ಮರುಭೂಮಿ, ತಕ್ಲಾಮಕನ್ ಅಂತ ಕರಿತೀವಿ. ಮೂರನೇದ್ದು ಗೋಬಿ ಮರುಭೂಮಿ. ನೆಕ್ಸ್ಟು ನಮಗೆ ದಸ್ತ್ ಇ ಕವೀರ್ ಮತ್ತು ದಸ್ತ್ ಇ ಲುಟ್ ಅನ್ನುವಂತಹ ಮರುಭೂಮಿ. ಸೊ ಇವೆಲ್ಲ ಮರುಭೂಮಿಗಳು ನಮಗೆ ಏಷ್ಯಾದಲ್ಲಿ ಕಂಡುಬರುವಂಥದ್ದು. ನಾಳೆ ನಿಮಗೆ ಕೇಳ್ಬೋದು ದಸ್ತ್ ಇ ಕವೀರ್ ಮತ್ತು ದಸ್ತ್ ಇ ಲುಟ್ ಎಲ್ಲಿದಾವಪ್ಪ ಅಂತಂದರೆ ಇರಾನ್ ದೇಶದಲ್ಲಿ ಇರ್ತಕ್ಕಂತಹ ಮರುಭೂಮಿಗಳು, ಇರಾನಿಯನ್ ಡೆಸರ್ಟ್. ನೆಕ್ಸ್ಟ್ ಇರಾನ್ದಿಂದ ಸ್ವಲ್ಪ ನೀವು ಮುಂದೆ ಬಂದ್ರಿ ಅಂತಂದರೆ ಇರಾಕ್ ಬರ್ತೈತೆ. ಇಲ್ಲೇ ಇದೆ ನೋಡ್ರಿ ಇರಾಕ್, ಈ ಫೋಟೋದಲ್ಲಿದೆ ಇರಾಕ್. ಇರಾಕ್ನ ರಾಜಧಾನಿ ಬಗ್ದಾದ್. ಇರಾಕ್ಸ್ ಕ್ಯಾಪಿಟಲ್ ಬಗ್ದಾದ್. ಸೊ ಇರಾಕ್ನ ರಾಜಧಾನಿ ಬಗ್ದಾದ್ ಇರುವಂಥದ್ದು. ಸೊ ಇರಾಕ್ ಒಳಗಡೆ ನೀವು ನೋಡಬೇಕಾಗಿರೋದು ಒಂದೇ ಸರ್, ಇರಾಕ್ ಒಳಗಡೆ ಎರಡು ನದಿಗಳಿದು. ನಿಮ್ಮ ಮ್ಯಾಪ್ ಒಳಗಡೆ ನೋಡಬೇಕು. ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ಅನ್ನುವಂತಹ ಎರಡು ನದಿಗಳಿದು. ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ಎರಡು ನದಿಗಳಿದು. ಯುಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ಅಂತೇಳಿ ಆ ಎರಡೂ ನದಿಗಳಿಂದ ಉಗಮವಾದಂತಹ ಒಂದು ಅಥವಾ ನಿರ್ಮಾಣವಾದಂತಹ ಒಂದು ನಾಗರಿಕತೆ, ಬೆಳವಣಿಗೆ, ಅಭಿವೃದ್ಧಿ ಆದಂಥ ನಾಗರಿಕತೆ ಯಾವುದಪ್ಪ ಅಂತಂದರೆ ಮೆಸೊಪೊಟೇಮಿಯನ್ ಸಿವಿಲೈಜೇಷನ್. ಮೆಸೊಪೊಟೇಮಿಯಾ ನಾಗರಿಕತೆ ಅಂತೇಳಿ ಕರಿತೀವಿ, ಮೆಸೊಪೊಟೇಮಿಯಾ ನಾಗರಿಕತೆ. ಸೊ ಇದು ಇರಾಕ್ ದೇಶದೊಳಗಡೆ ಬಂದಿರುವಂತಹ ಒಂದು ನಾಗರಿಕತೆ. ಇರಾಕ್ ದೇಶದಲ್ಲಿ ಯಾವುದು? ಮೆಸೊಪೊಟೇಮಿಯಾ ಸಿವಿಲೈಜೇಷನ್. ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯಿಂದ ಆಗಿರುವಂತಹ ಒಂದು ನಾಗರಿಕತೆ ಇರಾಕ್. ಇರಾಕು ಸ್ವಲ್ಪ ಭಾಳಷ್ಟು ನ್ಯೂಸಲ್ಲಿ ಇರ್ತದೆ. ಯಾಕಂದರೆ ನೀವು ಕೇಳಿರ್ಬೋದು ಐಸಿಸ್ ನ್ಯೂಸ್ನಾಗ ಇರ್ತದೆ. ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಆ್ಯಂಡ್ ಸಿರಿಯಾ. ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಆ್ಯಂಡ್ ಸಿರಿಯಾ ಉಗ್ರವಾದಿ ಸಂಘಟನೆ ಇರಾಕ್ ಮತ್ತು ಸಿರಿಯಾದಲ್ಲಿ ಇರುವಂಥದ್ದು. ಇದು ಇರಾಕು, ಇದು ಸಿರಿಯಾ ಇದೆ. ಓಕೆ, ಎರಡೂ ದೇಶಗಳಲ್ಲಿ ಅದು ಭಾಳ ಆ್ಯಕ್ಟಿವ್ ಆಗಿರುವಂಥದ್ದು. ಮತ್ತು ಈ ಏರಿಯಾ ಏನೈತಲ್ಲ ಒಂದು ಸ್ವಲ್ಪ ಸರ್, ಇವೆಲ್ಲ ಈ ಏರಿಯಾ ಏನೈತಲ್ಲ ಒಂದು ಸ್ವಲ್ಪ ಇಲ್ಲಿ ಟೆರರಿಸ್ಟ್ ಪ್ರಾಬ್ಲಮ್ಗಳು ಭಾಳ ಅದು. ಐಸಿಸ್ ಇರ್ಬೋದು, ಲಷ್ಕರ್ ಇರ್ಬೋದು, ಜೈಷೆ ಮೊಹಮ್ಮದ್ ಇರ್ಬೋದು, ತಾಲಿಬಾನ್ ಇರ್ಬೋದು, ತೆಹ್ರೀಕ್ ಇ ತಾಲಿಬಾನ್ ಇರ್ಬೋದು, ಹಮಾಸ್ ಇರ್ಬೋದು, ಇವೆಲ್ಲ ಉಗ್ರವಾದಿ ಸಂಘಟನೆಗಳು ಭಾಳ ಈ ಏರಿಯಾದಾಗ ಭಾಳ ಸರ್. ಸ್ಟೇಬಲ್ ಗೌರ್ಮೆಂಟ್ ಭಾಳ ಕಡಿಮೆ. ಸ್ಟೇಬಲ್ ಗೌರ್ಮೆಂಟ್ಗಳು ಇಲ್ಲಿ ಭಾಳ ಅಂದರೆ ಭಾಳ ಕಡಿಮೆ ಇರುವಂಥದ್ದು. ಸ್ಟೇಬಲ್ ಗೌರ್ಮೆಂಟ್ಸ್ ಆರ್ ವೆರಿ ಲೆಸ್ ಸ್ಟೇಬಲ್ ಗೌರ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಇನ್ನು ನಾವು ಈ ಪಾರ್ಟಿಗೆ ಬರ್ತಾ ಇದ್ದೀವಿ. ಮೇಲ್ಗಡೆ ಹೋದರೆ ನಮಗೆ ಟರ್ಕಿ ಬರ್ತದೆ. ಟರ್ಕಿ ಸಾಕಷ್ಟು ನ್ಯೂಸಲ್ಲಿದೆ. ಟರ್ಕಿ ದೇಶ ಮೇಲ್ಗಡೆ ನಮಗೆ ಕಪ್ಪು ಸಮುದ್ರ ಮತ್ತು ಮೆಡಿಟ್ರೇನಿಯನ್ ಸಮುದ್ರ, ಬ್ಲ್ಯಾಕ್ ಸಿ, ಮೆಡಿಟ್ರೇನಿಯನ್ ಸಿ ಎರಡೂದರ ಮಧ್ಯಭಾಗದೊಳಗಡೆ ಟರ್ಕಿ ಇರುವಂಥದ್ದು. ಇದ್ರ ಮೇಲೆ ಹೋದರೆ ಇಲ್ಲೇ ನಮಗೆ ಉಕ್ರೇನ್ ಬರ್ತದೆ. ಈಗ ಸಿಕ್ಕಾಪಟ್ಟೆ ನ್ಯೂಸ್ನಾಗ ಐತೆ ಉಕ್ರೇನ್.
ಈಗಂತೂ ಉಕ್ರೇನ್ ಅಂದ್ರೆ ಮುಗೀತು, ಎಲ್ಲರಿಗೂ ಭಾರಿ ಪಾಪ್ಯುಲರ್ ಆಗ್ಬಿಟ್ಟೈತೆ ಉಕ್ರೇನ್. ಇಷ್ಟು ದಿವಸ ನಮ್ಗೆ ಉಕ್ರೇನ್ ಮ್ಯಾಪ್ನಾಗ ಎಲ್ಲೈತೆ ಗೊತ್ತಿರೋಕ್ಕಿಲ್ಲ, ಈಗ ಸಿಕ್ಕಾಪಟ್ಟೆ ನ್ಯೂಸ್ನಾಗ ಬಂದ್ಬಿಟ್ಟೈತೆ ಉಕ್ರೇನ್. ಸೊ ಉಕ್ರೇನ್ ಇಲ್ಲೇ ಮೇಲೆ ಬರೋದು, ಅವ್ರದ್ದೇ ಕ್ರಿಮಿಯಾ ಪೆನಿನ್ಸುಲಾ ಇದೆ, ಈ ಕಡೆ ರಷ್ಯಾ ಬರ್ತದೆ, ಕೆಳಗಡೆ ಟರ್ಕಿ ಈಸ್ ಆಲ್ಸೋ ಇಸ್ಲಾಮಿಕ್ ಕಂಟ್ರಿ. ನೆಕ್ಸ್ಟು ಇಲ್ಲಿ ನೀವು ಬರಬೇಕು ಕೆಳಗಡೆ ಸೌದಿ ಅರೇಬಿಯಾ. ಇದು ಭಾರಿ ಇಂಪಾರ್ಟೆಂಟ್ ಏರಿಯಾ, ಇದು ಇಡೀ ಏಷ್ಯಾದೊಳಗಡೆ ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಏರಿಯಾ ಸೌದಿ ಅರೇಬಿಯಾ. ಸೌದಿ ಕಿಂಗ್ಡಮ್ ಅಂಥೇಳಿ ಬರ್ತದೆ, ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ ಪೆನಿನ್ಸುಲಾ ಅಂಥೇಳಿ ಬರ್ತದೆ. ಇಲ್ಲಿ ನೋಡ್ರಿ ಯಾವ್ಯಾವ ದೇಶಗಳು ಬರ್ತಾವ ಮುಖ್ಯವಾಗಿ ನಾವು ನೋಡ್ಬೇಕಂತಂದರೆ ಈ ಸೌದಿ ಪೆನಿನ್ಸುಲಾ ಒಳಗಡೆ ಕೆಲವು ದೇಶಗಳು ಬರ್ತವೆ. ಮೊದಲೇದ್ದು ಸೌದಿ ಅರೇಬಿಯಾ. ಸೌದಿ ರಾಜಧಾನಿ ರಿಯಾದ್ ಇದೆ, ಸೌದಿ ರಾಜಧಾನಿ ರಿಯಾದ್ ಇದೆ. ಆಮೇಲೆ ನೆಕ್ಸ್ಟು ಯಮೆನ್ನ ರಾಜಧಾನಿ ಸನಾ, ಯಮೆನ್ಸ್ ಕ್ಯಾಪಿಟಲ್ ಸನಾ. ನೆಕ್ಸ್ಟು ಓಮನ್ಸ್ ಕ್ಯಾಪಿಟಲ್ ಮಸ್ಕತ್ ಇಲ್ಲಿದೆ ನಮಗೆ. ಓಮನ್ ಕ್ಯಾಪಿಟಲ್ ಯಾವುದಿದೆ, ದಟ್ ಈಸ್ ಮಸ್ಕತ್. ನೆಕ್ಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೇಳಿರ್ಬೇಕು ನೀವು, UAE ಭಾಳಷ್ಟು ಸರಿ ನ್ಯೂಸಲ್ಲಿ ಇರ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE, ದಟ್ ಈಸ್ ಅಬುದಾಬಿ. ಇದೇ UAE ಒಳಗಡೆ ನಮಗೆ ಒಂದು ಬೆಸ್ಟ್ ಸಿಟಿ ಬರ್ತದೆ, ದಟ್ ಈಸ್ ದುಬೈ. ಓಕೆ, ಸೊ ದುಬೈ ಎಲ್ಲ ಕೇಳಿರ್ಬೋದು ನೀವು. ಇನ್ನು ನೆಕ್ಸ್ಟು ಇಲ್ಲೊಂದು ದೇಶ ಬರ್ತದೆ ಕತರ್ ಅನ್ನುವಂಥ ದೇಶ. ಕತರ್ನ ರಾಜಧಾನಿ ದೋಹಾ, ಕತರ್ಸ್ ಕ್ಯಾಪಿಟಲ್ ದೋಹಾ. ಅದಾದಮೇಲೆ ನೆಕ್ಸ್ಟು ಕುವೈತ್ ಬರ್ತದೆ. ಕುವೈತ್ನ ರಾಜಧಾನಿ ಕುವೈತ್ ಸಿಟಿ. ಇನ್ನೊಂದು ಸಣ್ಣ ದೇಶ ಬರ್ತದೆ, ಭಾಳಷ್ಟು ಮಂದಿಗೆ ದೇಶ ಎಲ್ಲೈತೆ ಅಂತ ಗೊತ್ತಿಲ್ಲ, ಹೆಸರು ನೋಡಿರ್ತಾರೆ ಬರೀ, ಬಹ್ರೇನ್ ದೇಶದ ರಾಜಧಾನಿ ಮನಾಮ. ಬಹ್ರೇನ್ ದೇಶದ ರಾಜಧಾನಿ ಯಾವುದಿದೆ ಅಲ್ಲಿ, ಮನಾಮ. ಸೊ ಇನ್ನೊಮ್ಮೆ ನೋಡ್ರಿ, ಇವೆಲ್ಲ ನಮ್ಮ ಗಲ್ಫ್ ಕಂಟ್ರೀಸ್ ಅಂತಲೂ ಕರಿತೀವಿ ನಾವು. ಮೊದಲೇದ್ದು ಸೌದಿ ಅರೇಬಿಯಾ, ಸೌದಿ ರಾಜಧಾನಿ ರಿಯದ್ ಇದೆ. ನೆಕ್ಸ್ಟು ಯಮೆನ್ನ ರಾಜಧಾನಿ ಸನಾ ಇದೆ. ಆಮೇಲೆ ನೆಕ್ಸ್ಟು ಓಮನ್ ದೇಶದ ರಾಜಧಾನಿ ಮಸ್ಕತ್. ಆಮೇಲೆ ನೆಕ್ಸ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ರಾಜಧಾನಿ ಅಬುದಾಬಿ ಇರುವಂಥದ್ದು, ಅಬುದಾಬಿ. ನೆಕ್ಸ್ಟ್ ಬರುವಂಥದ್ದು ಕತರ್ನ ರಾಜಧಾನಿ ದೋಹಾ. ಆಮೇಲೆ ಬಹ್ರೇನ್ ಅಂದರೆ ಭಾಳ ಸಣ್ಣದೈತೆ, ಮತ್ತು ಇಲ್ಲಿ ನಿಮಗೆ ಬಹುಶಃ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಭಾಳ ಸಣ್ಣದಿದೆ ದೇಶ, ಸಿಕ್ಕಾಪಟ್ಟೆ ಸಣ್ಣದೈತೆ. ನೀವು ಮ್ಯಾಪ್ ಒಳಗಡೆ ಫುಲ್ಲು ಝೂಮ್ ಹಾಕಿ ನೋಡಿದ್ರೆ ಗೊತ್ತಾಗ್ತೈತಿ, ಗೂಗಲ್ ಅರ್ತ್ನಾಗ ನೋಡ್ರೆ ಗೊತ್ತಾಗ್ತೈತಿ, ಮನಾಮ. ಆಮೇಲೆ ಬರುವಂಥದ್ದು ದಟ್ ಈಸ್ ಕುವೈತ್ ಸಿಟಿ. ಕುವೈತ್ ಅಂದರೂ ಒಂದೇ, ಕುವೈತ್ ಸಿಟಿ ಅಂದರೂ ರಾಜಧಾನಿ. ಸೊ ಇವು ಎಲ್ಲ ದೇಶಗಳು ಬರ್ತವೆ. ಇವೆಲ್ಲ ಆಲ್ಮೋಸ್ಟ್ ಇಟ್ಸ್ ಅ ಮುಸ್ಲಿಂ ವರ್ಲ್ಡ್. ಇಲ್ಲಿ ದಿ ಮೋಸ್ಟ್ ಪವರ್ಫುಲ್ ಕಂಟ್ರಿ ಯಾವುದಪ್ಪ ಅಂತಂದರೆ ದಟ್ ಈಸ್ ಸೌದಿ ಅರೇಬಿಯಾ. ಭಾರಿ ಪವರ್ಫುಲ್ ಕಂಟ್ರಿ ಸೌದಿ ಅರೇಬಿಯಾ ಏನೈತಲ್ಲ, ಭಾಳ ಪವರ್ಫುಲ್ ಇದೆ. ಸೌದಿ ಅರೇಬಿಯಾ ಯಾಕೆ ಪವರ್ಫುಲ್ ಇದೆಪ್ಪ ಅಂತಂದ್ರೆ 3 ರೀಸನ್ ಅದಾವೆ ಸೌದಿ ಅರೇಬಿಯಾ ಪವರ್ಫುಲ್ ಇರಕ್ಕೆ. 1 2 3 ಇಲ್ಲಿ ಬರಿತೀನಿ, 1 2 3 ರೀಸನ್ ಇದು ಸೌದಿ ಅರೇಬಿಯಾ ಯಾಕೆ ಪವರ್ಫುಲ್ ಇದೆ. ಯಾಕೆ ಸೌದಿ ಭಾಳ ಪವರ್ಫುಲ್ ಇದೆ? ಬಿಕಾಸ್ ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ರೈಟ್ ಹ್ಯಾಂಡ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಯಾವಾಗಿದ್ದರೂ ಸೌದಿಗೆ ಭಾರಿ ಸಪೋರ್ಟ್. ಸೌದಿ ಅರೇಬಿಯಾದಲ್ಲಿರೋರು ಸುನ್ನಿ ಮುಸ್ಲಿಮ್ಸ್. ಇರಾನ್ಗೆ ಅಮೇರಿಕಾ ಸಪೋರ್ಟ್ ಮಾಡೋದಿಲ್ಲ, ಇರಾನ್ ಜೊತೆ ಯುದ್ಧ ಆಗ್ತಿರ್ತಾವೆ, ನಿಮಗೆ ಹೇಳಿದ್ದೀನಿ ನಾನು. ಯಾಕಂದರೆ ಇರಾನ್ದವರು ಇವರೆಲ್ಲ ಶಿಯಾ ಮುಸ್ಲಿಮ್ಸು, ಇವರು ಸುನ್ನಿ ಇದ್ದವ್ರನ್ನ ಅಮೇರಿಕಾ ಭಾಳ ಸಪೋರ್ಟ್ ಮಾಡ್ತಾರೆ, ಶಿಯಾ ಇದ್ದವ್ರು ಮಾಡೋದಿಲ್ಲ. ಸೊ ಇವರು ಹೊರಗಿರ್ತಾರೆ, ಇವರು ಒಳಗಡೆ ಇರ್ತಾರೆ, ಸುನ್ನಿ ಮುಸ್ಲಿಮ್. ಅಮೇರಿಕಾದ ರೈಟ್ ಹ್ಯಾಂಡ್. ಸೊ ಹಿಂಗಾಗಿ ಅವರು ಭಾರಿ ಹವಾದಾಗಿರ್ತಾರೆ ಎಲ್ಲಿ, ನಮ್ಮ ಏಷ್ಯಾದಲ್ಲಿ. ಎರಡನೇದ್ದು ಎಕಾನಮಿ, ಆಯಿಲ್ ಬೇಸ್ಡ್ ಇಕಾನಮಿ ಸೌದಿ ಅರೇಬಿಯಾ, ಸಿಕ್ಕಾಪಟ್ಟೆ ಆಯಿಲ್. ನಮ್ಮಲ್ಲಿ ಒಪೆಕ್ ರಾಷ್ಟ್ರಗಳಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಆಯಿಲ್ ಸಿಗ್ತೈತಿ, ಬಟ್ ಸೌದಿ ಅರೇಬಿಯಾದಲ್ಲಿ ಸಿಕ್ಕಂಥ ಒಳ್ಳೆಯ ಕ್ವಾಲಿಟಿ ಆಯಿಲು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಹೀಗಾಗಿ ಇಟ್ಸ್ ಅ ವೆರಿ ವೆರಿ ಗುಡ್ ಕಂಟ್ರಿ. ಆಯಿಲ್ ಬಹಳ ಅಂದರೆ ಬಹಳ ಚೆನ್ನಾಗಿ ಸಿಗ್ತದೆ, ಎಕಾನಮಿ ಬಹಳ ಡೆವಲಪ್ ಆಗಿದೆ. ಒಪೆಕ್ ರಾಷ್ಟ್ರಗಳು ಏನದಾವಲ್ಲ, ಒಪೆಕ್ ರಾಷ್ಟ್ರಗಳಲ್ಲಿ ಹೆಸರಿಗಟ್ಟ ಒಪೆಕ್ ಅವು, ಬಟ್ ಒಳಗಡೆ ಎಲ್ಲ ಅಧಿಕಾರ ನಡೆಯೋದೆಲ್ಲ ಸೌದಿದನೇ. ಅಷ್ಟು ಡಾಮಿನೆಂಟ್ ಕಂಟ್ರಿ ಸೌದಿ ಎಕನಾಮಿಕಲಿ. ಇನ್ನು ಮೂರನೇದು ಏನಪ್ಪ ಅಂತಂದರೆ ರಿಲಿಜನ್, ಧರ್ಮ, ಇಸ್ಲಾಂ ಒಳಗಡೆ ಪವಿತ್ರ ಸ್ಥಳಗಳು. ಮೆಕ್ಕಾ ಇಲ್ಲೇ ಇದೆ, ಹೌದಾ, ಮದೀನಾ ಇಲ್ಲೇ ಇದೆ. ಇಡೀ ವರ್ಲ್ಡ್ ಒಳಗಡೆ ಆಲ್ಮೋಸ್ಟ್ ಮುಸ್ಲಿಂ ಜನಾಂಗದವರು, ಇಸ್ಲಾಂ ಧರ್ಮದವರು ಭೇಟಿ ಕೊಡ್ತಕ್ಕಂಥ ಸ್ಥಳಗಳು ಇವು ಎರಡೂ ಸೌದಿ ಒಳಗಡೆನೇ ಇದು. ಸೊ ಸೌದಿ ಒಳಗಡೆ ಅವು ಎರಡೂ ಅದಾವಪ್ಪ ಅಂತಂದರೆ ಸೌದಿ ಅರೇಬಿಯಾ ಮೇಲೆ ರಿಲಿಜಿಯಸ್ ಫೀಲಿಂಗ್ಸ್ ಭಾಳ ಇದು ಜಗತ್ತಿನೊಳಗಡೆ. ಸೊ ಹೀಗಾಗಿ ಸೌದಿ ಪ್ಲೇಸ್ ವೆರಿ ಕ್ರೂಷಿಯಲ್ ರೋಲ್. ಸೊ ಇವೆಲ್ಲ
ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವಿಶೇಷತೆಗಳಂಥೇಳಿ ನಾವಿಲ್ಲಿ ಹೇಳಬಹುದು. ಓಕೆ, ಇನ್ನು ನಾವು ಈಗಾಗಲೇ ಇದನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಜಾರ್ಡನ್ ಇದೆ, ಜಾರ್ಡನ್ ಪಕ್ಕದಲ್ಲಿ ನಮಗೆ ಇಸ್ರೇಲ್ ಇದೆ. ಈ ಇಸ್ರೇಲ್ ಮತ್ತು ಜಾರ್ಡನ್ ದೇಶಗಳ ಗಡಿ ಭಾಗದೊಳಗಡೆ ನಮಗೇನಿತ್ತಪ್ಪ ಅಂತಂದರೆ ಡೆಡ್ ಸಿ ಇದೆ. ಡೆಡ್ ಸಿ ಅಂತಂದರೆ ಮೃತ್ಯು ಸಮುದ್ರ ಅಂಥೇಳಿ ಕರಿತೀವಿ. ಜಗತ್ತಿನೊಳಗಡೆ ಅತ್ಯಂತ ಹೆಚ್ಚು ಲವಣಯುಕ್ತ ಸಮುದ್ರಗಳಲ್ಲಿ 2ನೇ ರ್ಯಾಂಕಿಂಗಲ್ಲಿದೆ. ಸೆಕೆಂಡ್ ಮೋಸ್ಟ್ ಸಲೈನ್ ಲೇಕ್, ಸೆಕೆಂಡ್ ಹೈಯೆಸ್ಟ್ ಸಲೈನ್ ಲೇಕ್, ಫಸ್ಟು ಲೇಕ್ ವ್ಯಾನ್ ಇರುವಂಥದ್ದು ಟರ್ಕಿ ಒಳಗಡೆ. ಇದನ್ನೊಂದು ಸ್ವಲ್ಪ ನೀವು ಈ ಭಾಗದಿಂದ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇನ್ನು ನಾವು ನೆಕ್ಸ್ಟು ಏನು ನೋಡ್ತೀವಿ ಅಂತಂದರೆ ಮತ್ತೆ ನಮ್ಮ ಆಸ್ಟ್ರೇಲಿಯಾ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಡಿಸ್ಕಷನ್ ಇದೆ. ಅದು ಮುಗಿದ ಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋದಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸೊ ಯಾವ ರೀತಿಯಾಗಿ ನಾವು ನೋಡಬೇಕು, ಯಾವ ರೀತಿಯಾಗಿ ಅವನು ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೂಡ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಹುಶಃ ಅದು ನಾಡಿದ್ದು ಕ್ಲಾಸ್ ಇರ್ತದೆ, ನಾಳೆ ಅಥವಾ ನಾಡಿದ್ದು. ಡೋಂಟ್ ಮಿಸ್ ದ್ಯಾಟ್ ಕ್ಲಾಸ್. ಆ ಕ್ಲಾಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಸಾಧ್ಯ ಆಗಿರಬಾರ್ದು. ಮತ್ತು ಹೆಚ್ಚಿನ ಮಾಹಿತಿಗೆ ನೀವು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದ್ರದ್ದು ನೀವು ಜಾಯಿನ್ ಆಗೋದ್ರಿಂದ ಸಾಕಷ್ಟು ಅದರೊಳಗಡೆ ನಿಮಗೆ ಮಟೀರಿಯಲ್ ಕೂಡ ಸಿಗುವಂಥದ್ದು. ಆಮೇಲೆ ಇದರ ಜೊತೆಗೆ ನಿಮಗೆ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಕೂಡ ಇರುವಂಥದ್ದು. ಯೂಟ್ಯೂಬ್ ಒಳಗಡೆ ರೆಗ್ಯುಲರ್ ಆಗಿ ವೀಡಿಯೋಗಳು ಬರ್ತಿರ್ತವೆ, ರೆಗ್ಯುಲರ್ ಆಗಿ ಎಲ್ಲ ಸ್ಟ್ರಾಟಜಿಕ್ ವೀಡಿಯೋಗಳು ಬರ್ತಿರ್ತವೆ. ಸೊ ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಕೆಲವೊಂದಿಷ್ಟು ಬ್ಯಾಚ್ ಕೋರ್ಸ್ಗಳು ಕೂಡ ನಡೀತಿರ್ತವೆ. ಸೊ ನೀವು ಅದನ್ನು ಕೂಡ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇನ್ನು ನಾಳೆಯ ಒಂದು ತರಗತಿ ಒಳಗಡೆ ಮುಂದಿನ ಒಂದು ಖಂಡವನ್ನು ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ MCQ ಸ್ಟ್ರಾಟಜಿಯನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಆ ಕ್ಲಾಸನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.